ಏದೆನ್ ತೋಟದಲ್ಲಿ ಆದಾಮನ ಅವಿಧೇಯತೆಯಿಂದ ನಮಗೆ ಏನು ನಷ್ಟ ಆಯಿತೋ, ಯೇಸು ಕ್ರಿಸ್ತರು ಗೆತ್ಸೆಮನೆ ತೋಟದಲ್ಲಿ ಅದನ್ನು ನನ್ನ ಇಚ್ಛೆಯಂತೆ ಅಲ್ಲ ಅಪ್ಪ, ನಿನ್ನ ಇಚ್ಛೆ ನನ್ನಲ್ಲಿ ನೆರವೇರಲಿ ಎಂದು ಹೇಳಿ ದೇವರ ಇಚ್ಛೆಯನ್ನು ಸಂಪೂರ್ಣವಾಗಿ ನೆರವೇರಿಸಿ ಶಿಲುಬೆ ಮೇಲೆ ಹೇಳ್ತಾರೆ ಟೆಟೆಲೆಸ್ಟಾಯ್ ಅಂತ. ಅದಲ್ಲದೆ ನಿಮ್ಮದು ಕಾಯಿಲೆ ವಾಸಿ ಮಾಡಿ ಟೆಟೆಲೆಸ್ಟಾಯ್ ಅಂತ ಹೇಳಲಿಲ್ಲ. ದೇವರ ಇಚ್ಛೆಯನ್ನು ಸಂಪೂರ್ಣವಾಗಿ ದೇವರ ಇಚ್ಛೆಗೆ ಶರಣಾಗಿ ಅದನ್ನು ನೆರವೇರಿಸಿ ಅವ್ರು ಹೇಳ್ತಾರೆ ಫಿನಿಶ್ಡ್. ನಿನ್ನ ಇಚ್ಛೆ ನೆರವೇರಲಿ ಅಂತ ಏನು ಪ್ರಾರ್ಥನೆ ಮಾಡಿದ್ನೋ ಅದನ್ನು ಶಿಲುಬೆ ಮೇಲೆ ಯೇಸು ಹೇಳ್ತಾರೆ, ಐ ಫಿನಿಶ್ಡ್ ಯುವರ್ ವಿಲ್. ಅದರಿಂದ ನಮಗೆ ಸಿಕ್ಕಿದ ಲಾಭ ಏನು ಅಂದರೆ, ಒಬ್ಬ ಮನುಷ್ಯನಿಂದ ಪಾಪದಿಂದ ಮರಣ ಹೇಗೆ ಬಂತೋ ಹಾಗೆಯೇ ಒಬ್ಬ ಮನುಷ್ಯನ ವಿಧೇಯತೆಯಿಂದ ಪಾಪಕ್ಕೆ ವಿಮೋಚನೆ ಮತ್ತು ನಷ್ಟಪಟ್ಟು ಹೋದ ದೈವತ್ವ ಮರಳಿ ಸಿಗುವ ಹಾಗೆ ದೇವರು ಮಾಡಿದರು. ಇದು ನನಗೆ ಯಾವಾಗ ರಿಸೀವ್ ಆಗುತ್ತೆ, ನನ್ನಲ್ಲಿಗೆ ಯಾವಾಗ ಬರುತ್ತೆ? ನನಗೆ ಯಾವಾಗ ಬರುತ್ತೆ ಅಂದರೆ, ನಾನು ಯಾವಾಗ ನನ್ನನ್ನು ನಂಬೋದು ಬಿಟ್ಬಿಟ್ಟು, ಮನುಷ್ಯರನ್ನ ನಂಬೋದು ಬಿಟ್ಬಿಟ್ಟು, ಎಲ್ಲ ಜಾತಿ ಧರ್ಮಗಳನ್ನ ನಂಬೋದು ಬಿಟ್ಬಿಟ್ಟು, ಪ್ರಾರ್ಥನೆಗಳನ್ನು ಪುರಸ್ಕಾರಗಳನ್ನು ಅದು ಇದು ನಂಬೋದು ಬಿಟ್ಬಿಟ್ಟು, ಯೇಸು ಕ್ರಿಸ್ತನು ನನಗಾಗಿ ಏನು ಮಾಡಿದ್ದಾರೆ ಎಂಬುದನ್ನು ಮಾತ್ರ ನಂಬುವಾಗ, ಆ ನಂಬಿಕೆಯನ್ನು ನೋಡುವಂಥ ದೇವರು ಯಾರು? ಮನುಷ್ಯ ಅಲ್ಲ. ನಿನ್ನ ನಂಬಿಕೆಯನ್ನು ನೋಡುವಂಥ ದೇವರು. ದೇವರಿಗೆ ನಿನ್ನ ನಂಬಿಕೆ ಕಾಣಿಸುತ್ತಾ? ಕಾಣಿಸುತ್ತೆ. ಮನುಷ್ಯರಿಗೆ ನಮ್ಮ ನಂಬಿಕೆ ಕಾಣಿಸೋದಿಲ್ಲ, ನಮ್ಮ ನಾಟಕ ಕಾಣಿಸುತ್ತೆ. ನಂಬಿಕೆ ಅಂತಕ್ಕಂಥದ್ದು ಆತ್ಮಿಕವಾದದ್ದು. ಆ ನಂಬಿಕೆಯನ್ನು ನೋಡುವಂಥ ಅಥವಾ ಗುರುತಿಸುವಂಥ ದೇವರು ಆ ನಂಬಿಕೆಯ ಫಲವಾಗಿ ನಮಗೆ ಕೊಡುವ ಗಿಫ್ಟ್ ಏನು ಗೊತ್ತಾ? ಪವಿತ್ರಾತ್ಮ, ಅಥವಾ ನಷ್ಟಪಟ್ಟ ಆ ಮಹಿಮೆಯನ್ನು ಮರಳಿ ನಮ್ಮೊಳಗಡೆ ತಂದು ಕೊಡ್ತಾರೆ. ದೇವರು ನಮ್ಮಲ್ಲಿ ಯಾರೊಬ್ಬರಿಂದನೂ ದೂರ ಇಲ್ಲ. ದೇವರು ನಮಗೆ ಸಮೀಪದಲ್ಲೇ ಇದ್ದಾರೆ. ಸಮೀಪದಲ್ಲೇ ಇದ್ದು ನಮ್ಮೊಂದಿಗೆ ಮಾತನಾಡ್ತಾರೆ. ನಮ್ಮೊಂದಿಗೆ ವೈಯಕ್ತಿಕವಾಗಿ ದೇವರು ಮಾತನಾಡ್ತಾರೆ. ದೇವರ ಮಾತುಗಳು ನಾವು ಆಲಿಸಿದರೆ ಸಾಕು, ಬೇರೆ ಏನು ಮಾಡೋದು ಬೇಡ. ದೇವರ ಮಾತುಗಳನ್ನು ನಾವು ಶ್ರದ್ಧೆಯಿಂದ ಆಲಿಸಿದರೆ, ಅವುಗಳನ್ನು ನಾವು ಹೃದಯದಲ್ಲಿ ತುಂಬಿಸಿಟ್ಕೊಂಡ್ರೆ, ಖಂಡಿತವಾಗಲೂ ದೇವರ ಕಾರ್ಯಗಳು ಆ ವಾಕ್ಯನೇ ನಮ್ಮಲ್ಲಿ ಮಾಡುತ್ತೆ. ಒಂದೆರಡು ವಾಕ್ಯಗಳನ್ನ ಓದಿ ನಾವು ಮುಂದಕ್ಕೆ ಹೋಗೋಣ. Proverbs chapter 4 verse 20 onwards. ಜ್ಞಾನೋಕ್ತಿಗಳ ಪುಸ್ತಕ ಅಧ್ಯಾಯ 4 ವಾಕ್ಯಗಳು 20ರಿಂದ 22ರವರೆಗೆ. ಪ್ರೋವರ್ಬ್ಸ್ ಜ್ಞಾನೋಕ್ತಿಗಳು ಅಧ್ಯಾಯ 4 ವಾಕ್ಯ 20ರಿಂದ 22ರವರೆಗೆ. ಮಗನೇ, ನನ್ನ ಮಾತನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು, ನನ್ನ ನುಡಿಗಳಿಗೆ ಕಿವಿಗೊಡು. ಅವು ನಿನ್ನ ಕಣ್ಣಿಗೆ ಮರೆಯಾಗದಿರಲಿ, ಅವು ನಿನ್ನ ಕಣ್ಣಿಗೆ ಮರೆಯಾಗದಿರಲಿ. ನಿನ್ನ ಹೃದಯದೊಳಗೆ ಭದ್ರವಾಗಿರಲಿ, ನಿನ್ನ ಹೃದಯದೊಳಗೆ ಭದ್ರವಾಗಿರಲಿ. ಕಂಡು ಹಿಡಿಯಬಲ್ಲವನಿಗೆ ಅವು ಜೀವದಾಯಕ, ಕಂಡು ಹಿಡಿಯಬಲ್ಲವನಿಗೆ ಅವು ಜೀವದಾಯಕ. ಇಡೀ ದೇಹಕ್ಕೆ ಅವು ಆರೋಗ್ಯಕರ, ಇಡೀ ದೇಹಕ್ಕೆ ಅದು ಆರೋಗ್ಯಕರ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ದೇವರು ನಮ್ಮನ್ನ ಕರೆದು ಹೇಳ್ತಾ ಇದ್ದಾರೆ, ಮಗನೇ, ಮಗಳೇ ಅಂತ, ಮಕ್ಕಳೇ ಅಂತ ಕರೆದು ದೇವರು ನಮಗೆ ಹೇಳ್ತಾ ಇದ್ದಾರೆ. ಒಂದೇ ಒಂದು ವಿಷಯ ಹೇಳ್ತಾ ಇದ್ದಾರೆ, ನನ್ನ ನುಡಿಗೆ ಕಿವಿಗೊಡು. ಬೇರೆ ಏನು ದೇವರು ಹೇಳ್ತಾ ಇಲ್ಲ. ಇದನ್ನು ಮಾಡು, ಅದನ್ನು ಮಾಡು, ಯಾವುದನ್ನು ಹೇಳ್ತಾ ಇಲ್ಲ. ನನ್ನ ನುಡಿಗೆ ಕಿವಿಗೊಡು. ಅದು ನಿನ್ನ ಹೃದಯದಲ್ಲಿ ಇಟ್ಕೋ. ಆ ನುಡಿಯಲ್ಲಿ ಏನಿದೆ ಅನ್ನೋದನ್ನು ಕಂಡುಕೋ.
ಕಿವಿಗೊಡು, ಹೃದಯದಲ್ಲಿಟ್ಕೋ, ಕಂಡ್ಕೋ. ಇಷ್ಟೇ ನಾವು ಮಾಡಬೇಕಾಗಿರೋದು. ದೇವರ ವಾಕ್ಯ ಆಲಿಸಬೇಕು, ಅದನ್ನು ಹೃದಯದಲ್ಲಿ ಇಟ್ಕೋಬೇಕು. ಆ ವಾಕ್ಯ ಏನು ಹೇಳುತ್ತೆ, ಅದರ ಅರ್ಥ ಏನು, ಅದನ್ನು ನಾವು ಕಂಡ್ಕೋಬೇಕು. ಅಷ್ಟು ಕಂಡುಕೊಂಡಾಗ ನಮ್ಮ ಜೀವನದಲ್ಲಿ ಏನು ಮಾಡುತ್ತಂಥದ್ದು, ಇಡೀ ದೇಹಕ್ಕೆ ಆರೋಗ್ಯಕರ. ಆರೋಗ್ಯಕರ ಅಂತ ಹೇಳುವಾಗ ನಮ್ಮ ಮೈಂಡ್ ಹೋಗೋದು ತಕ್ಷಣ ಕಾಯಿಲೆ ವಾಸಿ ಆಗಿಬಿಡುತ್ತೆ ಅಂತ. ಕಾಯಿಲೆ ಬಗ್ಗೆ ಅಲ್ಲ ಅಲ್ಲಿ ಹೇಳ್ತಾ ಇರೋದು, ಅದಲ್ಲ. ನಾವು ನಿಜವಾಗಲೂ ರೋಗಿಗಳೇ, ಎಲ್ಲರೂ ರೋಗಿಗಳೇ. ಯಾವ ರೀತಿ ರೋಗಿಗಳು ಅಂದರೆ ನೋಡಿ, ಒಂದು ಗಂಡ ಹೆಂಡತಿ ಸಂಬಂಧದಲ್ಲಿ ಕೂಡ ಆ ಸಂಬಂಧ ಹಾಳಾಗಿ ಹೋದರೆ ಅದೊಂದು ರೀತಿ ರೋಗ. ತಂದೆ ತಾಯಿ ಮಕ್ಕಳು ಕುಟುಂಬದಲ್ಲಿ ಒಂದು ಐಕ್ಯತೆ ಇಲ್ಲದೆ ಇದ್ದರೆ ಅದೊಂದು ರೀತಿ ಆತ್ಮಿಕವಾದ ರೋಗ. ಸಮಾಧಾನ ಇಲ್ಲದೆ ಬದುಕೋದು ಒಂದು ಮಾನಸಿಕವಾದ ರೋಗ. ಕೇವಲ ಶರೀರದಲ್ಲಿ ಬರುವಂಥ ಕೆಲವೊಂದು ನೋವುಗಳು ಅಥವಾ ರೋಗಗಳು ಅಂತ ಏನು ಹೇಳ್ತೀವಿ ಅದು ಮಾತ್ರ ಅಲ್ಲ ಇಲ್ಲಿ ಹೇಳ್ತಾ ಇರೋದು. ಅದನ್ನು ಉದ್ದೇಶಿಸಿ ಹೇಳಿದಂಥ ವಿಷಯನೂ ಅಲ್ಲ. ಆದರೆ ಎಷ್ಟೋ ರೋಗಗಳು ಶರೀರದಲ್ಲಿ ಬರಲಿಕ್ಕೆ ಕಾರಣ ನಮ್ಮ ಆತ್ಮದಲ್ಲಿರುವ ಪಾಪ. ಆತ್ಮದಲ್ಲಿ ರೋಗ ಇರೋದ್ರಿಂದನೇ ಶರೀರದಲ್ಲೂ ಎಷ್ಟೋ ರೋಗ ಇದೆ ಮತ್ತು ಶರೀರಕ್ಕೆ ಮರಣ ಕೂಡ ಬರುತ್ತೆ. ಅದೇ ರೀತಿ ನಮ್ಮ ಆತ್ಮದಲ್ಲಿ ರೋಗ ಇರುವಾಗಲೇ ನಮ್ಮ ಸಂಬಂಧಗಳಲ್ಲೂ ರೋಗ ಬರುತ್ತೆ. ನಮ್ಮ ಆತ್ಮದಲ್ಲಿ ರೋಗ, ಈ ರೋಗ ಯಾವುದು ಕೇಳಿದರೆ ಪಾಪ. ಪಾಪ ಎಂಬ ರೋಗ ನಮ್ಮ ಆತ್ಮದಲ್ಲಿರುವಾಗ ನಮ್ಮ ಮನಸ್ಸಿಗೂ ರೋಗ ಬರುತ್ತೆ. ಮನಸ್ಸಿನಲ್ಲಿ ಭಯ, ಟೆನ್ಷನ್, ಸಮಾಧಾನ ಇಲ್ಲ, ಸಂತೋಷ ಇಲ್ಲ, ಒಂದು ಉತ್ಸಾಹ ಇಲ್ಲ, ಪ್ರಾಮಾಣಿಕತೆ ಅನ್ನೋದಿಲ್ಲ, ಒಂದು ದೈವ ಭಯ ಅನ್ನೋದಿಲ್ಲ, ವಿಶ್ವಾಸ ಅನ್ನೋದಿಲ್ಲ. ಬರೀ ಸಂಶಯ ಸಂಶಯ. ಗಂಡನಿಗೆ ಹೆಂಡತಿ ಮೇಲೆ ಸಂಶಯ, ಹೆಂಡತಿಗೆ ಗಂಡನ ಮೇಲೆ ಸಂಶಯ, ಎಲ್ರಿಗೂ ಎಲ್ಲರ ಮೇಲೂ ಸಂಶಯ, ಯಾವುದು ಮಾಡಲಿಕ್ಕೂ ಭಯ. ಏನಾದರೂ ಮಾಡ್ತಾ ಇದ್ದಾಗ 108 ಟೆನ್ಷನ್ಗಳು, ಭಾರಗಳು ನಮ್ಮ ಮನಸ್ಸಿನಲ್ಲಿ. ಇದೆಲ್ಲ ಒಂದು ರೀತಿ ರೋಗಗಳು, ಮಾನಸಿಕವಾದ ಅಥವಾ ಸಿಕ್ನೆಸ್ ರಿಲೇಟೆಡ್ ಟು ಯುವರ್ ಸೋಲ್ ಸಿಕ್ನೆಸ್ ಅಂತ ಹೇಳ್ತೀವಿ. ಮನಸ್ಸಿನ ಗಾಯಗಳು, ಅಥವಾ ನಾವು ಕರಿಸ್ಮ್ಯಾಟಿಕ್ ಭಾಷೆನಲ್ಲಿ ಹೇಳೋದಾದ್ರೆ ಆಂತರಿಕ ಗಾಯಗಳು. ಅದಕ್ಕೂ ಕಾರಣ ಏನಂದರೆ ನಮ್ಮ ಆತ್ಮದಲ್ಲಿ ಗಾಯ ಇರೋದು, ಆತ್ಮದ ರೋಗಗ್ರಸ್ತವಾಗಿರೋದು. ಆತ್ಮದ ರೋಗ ಪಾಪ. ಆತ್ಮದ ರೋಗ ಸೌಖ್ಯ ಹೊಂದಿದರೆ ನಮ್ಮ ಮನಸ್ಸು ಸರಿಯಾಗುತ್ತೆ, ನಮ್ಮ ಸಂಬಂಧಗಳು ಸರಿಯಾಗುತ್ತೆ. ಇವತ್ತು ನೋಡಿ, ಎಷ್ಟೋ ಸಂಬಂಧಗಳಲ್ಲಿ ದ್ವೇಷ ಇದೆ, ಹಗೆತನ ಇದೆ, ಮನಸ್ತಾಪಗಳಿದೆ. ಇದೆಲ್ಲ ಏನು? ರೋಗ. ಸಿಕ್ನೆಸ್. ಯು ಆರ್ ಸಿಕ್ ಇನ್ ಯುವರ್ ರಿಲೇಷನ್ಶಿಪ್, ಯು ಆರ್ ಸಿಕ್ ಇನ್ ಯುವರ್ ಫ್ಯಾಮಿಲಿ ಲೈಫ್, ಯು ಆರ್ ಸಿಕ್ ಮೆಂಟಲಿ, ಇಮೋಷನಲಿ. ವೈ? ಬಿಕಾಸ್ ವಿ ಆರ್ ಸ್ಪಿರಿಚುವಲಿ ಸಿಕ್. ಆತ್ಮದಲ್ಲಿ ಪಾಪ ಇರುವಾಗ ಆ ಪಾಪ ಅನ್ನೋದು ಒಂದು ಆತ್ಮಿಕವಾದ ರೋಗ. ಅದಕ್ಕೆ ಈ ಲೋಕದಲ್ಲಿ ಎಲ್ಲೂ ಮದ್ದಿಲ್ಲ. ಅದಕ್ಕೇ ಕೆಲವೊಮ್ಮೆ ಕೆಲವರು ಹೇಳ್ತಾರೆ, ನಾವೆಷ್ಟು ಟ್ರೀಟ್ಮೆಂಟ್ ತಗೊಂಡ್ರೂ ವಾಸಿ ಆಗೋದಿಲ್ಲ. ಆತ್ಮದಲ್ಲಿರುವ ರೋಗ ಮನಸ್ಸಿನಲ್ಲಿ, ಶರೀರದಲ್ಲಿ ಹೀಗೆ ರಿಫ್ಲೆಕ್ಷನ್ ಆಗ್ತಾ ಇರುತ್ತೆ. ಅದಕ್ಕೆ ಈ ಲೋಕದಲ್ಲಿ ಮದ್ದಿಲ್ಲ. ಕಾಯಿಲೆಗೆ ಮದ್ದಿದೆ, ಆದರೆ ಪಾಪದಿಂದ ಬರುವಂಥ ರೋಗಕ್ಕೆ ಈ ಲೋಕದಲ್ಲಿ ಆಸ್ಪತ್ರೆಗಳಲ್ಲಿ ವೈದ್ಯರ ಹತ್ರ, ಮಾಟಮಂತ್ರ ಮಾಡೋರ ಹತ್ರ, ಯಾರ ಹತ್ರನೂ ಅದಕ್ಕೆ ಮದ್ದು ಸಿಗೋದಿಲ್ಲ. ಅದಕ್ಕೆ ಮದ್ದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಮದ್ದಿದೆ, ಲೋಕದಲ್ಲಿ ಇಲ್ಲ. ಇನ್ ದಿಸ್ ವರ್ಲ್ಡ್ ನೋ, ಬಟ್ ಇನ್ ಕ್ರೈಸ್ಟ್, ಇನ್ ಗಾಡ್, ದೇವರಲ್ಲಿ, ಕ್ರಿಸ್ತ ಯೇಸುವಿನಲ್ಲಿ, ದೇವರಲ್ಲಿ ಮಾತ್ರ ಅದಕ್ಕೆ ಮದ್ದಿದೆ. ಬೇರೆ ಎಲ್ಲೂ ಕೂಡ ಅದಕ್ಕೆ ಮದ್ದಿಲ್ಲ. ಆದ್ದರಿಂದನೇ ಕೆಲವೊಂದು ಕಾಯಿಲೆ ಬಂದಾಗ ಕೆಲವರು ನೋಡಿ ಟೆಸ್ಟ್ ಮಾಡಿಸ್ಕೊಳ್ತಾರೆ. ನಾವೆಲ್ಲ ಟೆಸ್ಟಿಂಗ್ ಆಗಿದೆ ಬ್ರದರ್, ಎಲ್ಲ ಟೆಸ್ಟ್ ನಾರ್ಮಲ್ ಬರ್ತಾ ಇದೆ, ಆದರೂ ಕಾಯಿಲೆ ವಾಸಿ ಆಗ್ತಾ ಇಲ್ಲ. ಎಷ್ಟು ಹಣ ಖರ್ಚು ಮಾಡ್ತೀವಿ, ಎಷ್ಟು ಧ್ಯಾನಕ್ಕೆ ಹೋದ್ವಿ,
ಯಾವುದೆಲ್ಲ ಬ್ರದರ್ಸ್ಗಳು ಬಂದು ನಮ್ಮ ತಲೆ ಮೇಲೆ ಕೈ ಇಟ್ಟು ಹೋದರು, ಎಷ್ಟೆಲ್ಲ ಎಣ್ಣೆ ಹಚ್ಕೊಂಡ್ವಿ, ತೀರ್ಥ ಕುಡಿದ್ವಿ, ಎಲ್ಲ ಮಾಡಿದ್ವಿ, ಮಾಟ ಮಂತ್ರ ಮಾಡಿದ್ವಿ, ಧ್ಯಾನಕ್ಕೆ ಹೋದ್ವಿ, ಪ್ರಾರ್ಥನೆ ಮಾಡಿದ್ವಿ, ಹರಕೆ ಹೊತ್ಕೊಂಡ್ವಿ, ಟ್ರೀಟ್ಮೆಂಟ್ ಮಾಡಿದ್ವಿ, ಆದರೂ ಕಾಯಿಲೆ ಮಾತ್ರ ವಾಸಿ ಆಗ್ತಾ ಇಲ್ಲ. ಯಾಕೆ? ಡಾಕ್ಟ್ರ್ ಹೇಳ್ತಾರೆ ಕಾಯಿಲೆನೇ ಇಲ್ಲ ಅಂತ, ಡಾಕ್ಟ್ರ್ ಹೇಳ್ತಾರೆ ಎಲ್ಲ ರಿಪೋರ್ಟ್ ನಾರ್ಮಲ್ ಇದೆ ಅಂತ. ಮತ್ತು ಏನು ಸಮಸ್ಯೆ ಇದೆಯಾ ಕೇಳಿದರೆ ಇದೆ. ಅವ್ರ ಒದ್ದಾಟ ಅವರವರಿಗೆ ಗೊತ್ತು. ಎಲ್ಲಿದೆ ಸಮಸ್ಯೆ ಅಂದರೆ ರೋಗ ಆಗಿದೆ. ಎಲ್ಲಿ ರೋಗ ಇರೋದು? ಆತ್ಮದಲ್ಲಿ ಆಗಿರ್ತಕ್ಕಂಥ ರೋಗ ಯಾವುದೇ ಒಂದು ಸೈಕ್ಯಾಟ್ರಿಸ್ಟ್ಗೂ ಗೊತ್ತಾಗೋದಿಲ್ಲ, ಅಥವಾ ಯಾವುದೇ ಒಂದು ಫಿಸಿಷಿಯನ್ಗೂ ಗೊತ್ತಾಗೋದಿಲ್ಲ, ಯಾವುದೇ ಒಂದು ವಿಚ್ ಕ್ರಾಫ್ಟ್ ಮಾಡುವಂತಹ ಮಂತ್ರವಾದಿಗೂ ಜ್ಯೋತಿಷಿಗೂ ಗೊತ್ತಾಗೋದಿಲ್ಲ. ಗೊತ್ತಾಗೋದು ಯಾರಿಗೆ ಕೇಳಿದರೆ ದೇವರ ಆತ್ಮರಿಗೆ ಮಾತ್ರ, ಪವಿತ್ರ ಆತ್ಮನಿಗೆ ಮಾತ್ರನೇ ನಮ್ಮ ಆತ್ಮದ ಪರಿಸ್ಥಿತಿ ಏನು ಅಂತ ಅರ್ಥ ಆಗುತ್ತೆ. ಓನ್ಲಿ ಹೋಲಿ ಸ್ಪಿರಿಟ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಕಂಡೀಷನ್ ಆಫ್ ಅವರ್ ಸ್ಪಿರಿಟ್. ನಮ್ಮ ಆತ್ಮದ ಪರಿಸ್ಥಿತಿ ಏನು ಅಂತ ಮನುಷ್ಯನಿಗೆ ಅರ್ಥ ಆಗಲ್ಲ. ಮನಸ್ಸು ಏನಾಗಿದೆ ಅಂತ ಒಬ್ಬರು ಸೈಕ್ಯಾಟ್ರಿಸ್ಟ್, ಮನೋರೋಗ ತಜ್ಞರು ಇದಾರಲ್ವಾ, ಅವ್ರು ಹೇಳ್ತಾರೆ, ನಿಮ್ಗೆ ಹೀಗೆ ಆಗ್ತಾ ಇದೆಯಲ್ಲ, ನಿಮ್ಗೆ ಈ ಥರ ಆಗ್ತಾ ಇದೆಯಲ್ಲ. ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಹೇಳ್ತಾರೆ, ಬೇಕಾದರೆ ನಿಮ್ಗೆ ಈ ಥರ ಎಲ್ಲ ಆಗುತ್ತಲ್ಲ, ಸಾಯಬೇಕು ಅಂತ ಅನಿಸುತ್ತಲ್ಲ, ರಾತ್ರಿ ನಿದ್ದೆಯಲ್ಲಿ ಈ ಥರ ಕನಸು ಬರುತ್ತಲ್ಲ, ನಿಮಗೆ ಭಯ ಬಂದಾಗ ನೀವು ಹೀಗೆ ಮಾಡ್ತೀರಲ್ಲ, ಅವರೆಲ್ಲ ಕರೆಕ್ಟ್ ಹೇಳ್ತಾರೆ. ಆದರೆ ಇದು ಯಾಕೆ ಆಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಹೀಗೆ ಆಗೋದಕ್ಕೆ ಸ್ವಲ್ಪ ಫೈನಲ್ ಮೆಡಿಸಿನ್, ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ಸೆಲ್ಸ್ನೆಲ್ಲ ಡ್ಯಾಮೇಜ್ ಮಾಡಿ ಹಾಕ್ತಾರೆ. ಆದರೆ ಇದರ ಸೋರ್ಸ್ ಏನು? ಯಾಕೆ ಈ ವಾಕ್ಯ ಇವತ್ತು ಬರ್ತಾ ಇದೆಯೋ ನನಗೆ ಗೊತ್ತಿಲ್ಲ. ದೇವರು ವೈಯಕ್ತಿಕವಾಗಿ ಮಾತಾಡ್ತಾ ಇದ್ದಾರೆ. ನಮಗೆಲ್ರಿಗೂ ಬೇಕು, ಎಲ್ಲ ರೋಗಗ್ರಸ್ತರೇ ಅನಿಸುತ್ತೆ, ಎಲ್ಲರಲ್ಲೂ ರೋಗ ಸೇರ್ಕೊಬಿಟ್ಟಿದೆ ಅನಿಸುತ್ತೆ, ಅದಕ್ಕೇನೆ ಅಲ್ವಾ? ಎನಿವೆ, ಪ್ರೈಸ್ ಬಿ ಟು ಗಾಡ್, ದೇವರಿಗೆ ಸ್ತೋತ್ರ ಆಗಲಿ. ಈ ರೋಗಕ್ಕೆ ಮದ್ದು ಎಲ್ಲಿದೆ ಕೇಳಿದರೆ ಕಂಡು ಹಿಡಿಯೋನಿಗೆ. ವಾಕ್ಯವನ್ನು ಆಲಿಸಬೇಕು, ವಾಕ್ಯವನ್ನು ಸ್ವೀಕಾರ ಮಾಡಿ ಹೃದಯದಲ್ಲಿ ಇರಿಸ್ಕೋಬೇಕು. ಅದರಲ್ಲಿರ್ತಕ್ಕಂಥ ಸತ್ಯ, ಅದರಲ್ಲಿರ್ತಕ್ಕಂಥ ಬೆಳಕು, ಅದರಲ್ಲಿರ್ತಕ್ಕಂಥ ಜೀವ, ಅದು ಯಾರು ಕೇಳಿದರೆ ಜೀಸಸ್. ಸತ್ಯನೂ ಅವರೇ, ಜೀವನೂ ಅವರೇ, ಬೆಳಕು ಅವರೇ. ವಾಕ್ಯದಲ್ಲಿ ಯೇಸುವನ್ನು ನೀನು ಕಂಡುಕೊಳ್ಳೋದಾದರೆ ಖಂಡಿತವಾಗಿಯೂ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಹೇಳ್ತಾರೆ, ನಾನು ಬಂದಿರುವುದು ನೀತಿವಂತರನ್ನು ಹುಡುಕಿಕೊಂಡಲ್ಲ, ಅನೀತಿವಂತರನ್ನು. ಅಂದರೆ ನಾನು ಬಂದಿರೋದು ಆರೋಗ್ಯವಂತರನ್ನು ಹುಡುಕಿಕೊಂಡಲ್ಲ, ರೋಗಿಗಳನ್ನು ಅಂತ ಹೇಳ್ತಾರೆ. ನಾವು ತಕ್ಷಣ ಅರ್ಥ ಮಾಡ್ಕೊಳ್ಳೋದು, ಹೌದು ಯೇಸು ಸ್ವಾಮಿ ಕುಷ್ಠರೋಗಿಗಳನ್ನ ಹುಡ್ಕೊಂಡು ಬಂದಿದ್ದಾರೆ, 38 ವರ್ಷ ಅಲ್ಲೆಲ್ಲೋ ಬಿದ್ದುಕೊಂಡಿದ್ದ, ಸ್ಟ್ರೋಕ್ ಹೊಡೆದು ಅಂಥ ಪಾರ್ಶ್ವವಾಯು ರೋಗಿನ ಹುಡ್ಕೊಂಡು ಬಂದಿದ್ದಾರೆ, ಕ್ಯಾನ್ಸರ್ ರೋಗಿನ ಹುಡ್ಕೊಂಡು ಬಂದಿದ್ದಾರೆ. ಖಂಡಿತ ಅಲ್ಲ. ಯೇಸು ಈ ಥರ ಶರೀರದ ರೋಗ ಇರ್ತಕ್ಕಂಥ ರೋಗಿಗಳನ್ನ ಹುಡ್ಕೊಂಡು ಅಲ್ಲ ಬಂದಿರೋದು. ಆದರೆ ಯೇಸು ಬಂದಿದ್ದು ರೋಗಿಗಳನ್ನ ಹುಡುಕಿಕೊಂಡೆ ಯೇಸು ಬಂದಿದ್ದು. ಆದರೆ ಶರೀರದಲ್ಲಿರೋ ರೋಗನ ಹುಡ್ಕೊಂಡಲ್ಲ ಯೇಸು ಬಂದಿದ್ದು. ಶರೀರದಲ್ಲಿ ಯೇಸು ಸ್ವಾಮಿ ಟೈಮಲ್ಲಿ ಕೆಲವರಿಗೆ ರೋಗ ಇತ್ತು, ಕೆಲವರಿಗೆ ರೋಗ ಇರಲಿಲ್ಲ. ಆದರೆ ಯೇಸು ಬಂದಿದ್ದು ಆತ್ಮದಲ್ಲಿ ರೋಗ ಇರುವವ್ರನ್ನ ಹುಡುಕಿಕೊಂಡು. ಆತ್ಮದಲ್ಲಿ ಪಾಪ ಎಂಬ ರೋಗ ಎಲ್ಲರಿಗೂ ಇತ್ತು. ಅಕಾರ್ಡಿಂಗ್ ಟು ಬೈಬಲ್, ಅಕಾರ್ಡಿಂಗ್ ಟು ಗಾಡ್ಸ್ ವ್ಯೂ, ದೇವರ ದೃಷ್ಟಿ ಪ್ರಕಾರ, ರೋಮ 3:23 ವಾಕ್ಯದ ಪ್ರಕಾರ ನೋಡುವಾಗ ಮಾನವರು ಎಲ್ಲರೂ ಪಾಪಿಗಳೇ. ದೇವರ ದೃಷ್ಟಿಯಲ್ಲಿ ನೋಡುವಾಗ ಒಳ್ಳೆಯವರು ಕೆಟ್ಟವರು ಅಂತ ಏನು ಡಿವೈಡ್ ಮಾಡಲಿಕ್ಕೆ ಯಾರೂ ಇಲ್ಲ. ಇವತ್ತು ನಾವು ನೋಡುವಾಗ ಆ ಫ್ಯಾಮಿಲಿಯವರು ಪರವಾಗಿಲ್ಲ, ಅವರು ಒಳ್ಳೆಯವರು, ಈ ಫ್ಯಾಮಿಲಿಯವರು ಕೆಟ್ಟವರು, ಈ ಊರವರು ಪರವಾಗಿಲ್ಲ ಒಳ್ಳೆಯವರು, ಆ ಊರವರು ಕೆಟ್ಟವರು, ನಾವು ಡಿವೈಡ್ ಮಾಡ್ತೀವಿ. ದೇವರಲ್ಲಿ ಡಿವಿಷನ್ನೇ ಇಲ್ಲ. ದೇವರು ನೋಡುವಾಗ ಬೈಬಲ್ ಹೇಳುತ್ತೆ, ಬೈಬಲ್ ವಾಕ್ಯ ಹೇಳೋದು ಅಂದರೆ ದೇವರ ದೃಷ್ಟಿ. ಅದು ಏನು ಹೇಳುತ್ತೆ? ಮಾನವರೆಲ್ಲರೂ ಪಾಪಿಗಳೇ, ಮಾನವರೆಲ್ಲರೂ ಪಾಪಿಗಳೇ. ಹಾಗಾದರೆ ದೇವರ ಪ್ರಕಾರ ನೀನು ಎಷ್ಟೇ ಒಳ್ಳೆಯವನಾದರೂ ನೀನು ಪಾಪಿನೇ. ನೀನು ಕೆಟ್ಟವರು ಪಾಪಿಗಳೇ ಅಂತ ನಮಗೆ ಅರ್ಥ ಆಗ್ಬಿಡುತ್ತೆ. ದೇವರ ಪ್ರಕಾರ ಮಾನವರೆಲ್ಲರೂ ಪಾಪಿಗಳೇ ಅಂದಮೇಲೆ ಎಲ್ಲರೂ ಪಾಪಿಗಳೇ. ಆಲ್ ಆರ್ ಸಿನ್ನರ್ಸ್. ಯಾಕೆ ಪಾಪಿಗಳಾದ್ವಿ?
ಹೇಗೆ ನಾವು ಪಾಪಿಗಳಾದ್ವಿ? ಯಾವ ಕಾರಣಕ್ಕೋಸ್ಕರ ನಾವು ಪಾಪಿಗಳು? ಕಾರಣ ಏನು ಅಂದರೆ, ನಾವು ಹೇಗೆ ಪಾಪಿಗಳಾದ್ವಿ ಅಂದರೆ, ಆ ವಾಕ್ಯ ಮುಂದುವರೆದು ಹೇಳುತ್ತೆ, ಅದಕ್ಕೆ ಪಾಪಿಗಳಾಗಿತ್ತು. ಯಾಕೆ ನಾವು ಪಾಪಿಗಳಾದ್ವಿ ಅಂದರೆ ಈ ಕಾರಣಕ್ಕೋಸ್ಕರ. ವೈ ವಿ ಬಿಕೇಮ್ ಸಿನ್ನರ್ಸ್? ವೈ? ಬಿಕಾಸ್ ವಿ ಆರ್ ಫಾಲನ್ ಶಾರ್ಟ್ ಆಫ್ ದ ಗ್ಲೋರಿ ಆಫ್ ಗಾಡ್. ದೇವರ ಮಹಿಮೆ ಅಥವಾ ದೇವರ ತೇಜಸ್ಸು ಮನುಷ್ಯನಲ್ಲಿತ್ತು, ಅದನ್ನು ಕಳ್ಕೊಂಡಿದ್ದರಿಂದ ನಾವು ಪಾಪಿಗಳಾದ್ವಿ. ಒಬ್ಬನ ಕಳ್ಳ ಅಂತ ನಾವು ಕರಿತೀವಿ. ಯಾಕೆ? ವೈ ವಿ ಕಾಲ್ ಹಿಮ್ ಎ ಥೀಫ್? ಅವನು ಕಳ್ತನ ಮಾಡಿದ್ರಿಂದ. ಕರೆಕ್ಟಾ? ಕೊಲೆಗಾರ ಅಂತ ಕರಿತೀವಿ ಒಬ್ಬನ್ನ. ಯಾಕೆ ಗೊತ್ತಾ? ಅವನು ಕೊಲೆ ಮಾಡಿದ್ರಿಂದ. ದೇವರು ನಮ್ಮನ್ನು ಪಾಪಿ ಅಂತ ಕರೆದ್ರು. ಯಾಕೆ ಪಾಪಿ ನಾವು? ಯಾಕೆ ಅಂದರೆ ದೇವರ ತೇಜಸ್ಸು ಇಲ್ಲದೆ ಇರೋದರಿಂದ, ಅದನ್ನು ನಷ್ಟಪಡಿಸಿಕೊಂಡಿದ್ದರಿಂದ, ನಾವು ಕಳ್ಕೊಂಡಿದ್ದರಿಂದ. ಮಾನವರೆಲ್ಲರೂ ಪಾಪಿಗಳೇ, ಎಲ್ಲರೂ ದೈವದತ್ತ ಮಹಿಮೆಯನ್ನು ಕಳೆದುಕೊಂಡವರೇ ಅಂತ ವಾಕ್ಯ ಹೇಳುತ್ತೆ. ಹಾಗಾದರೆ ನಮ್ಮ ಮೈಂಡಿಗೆ ಬರುತ್ತೆ, ನಾವೆಲ್ಲಿ ಕಳ್ಕೊಂಡಿದ್ದೀವಿ, ದೇವರು ನಮಗೇನು ಕೊಟ್ಟರು, ಯಾವಾಗ ಕೊಟ್ಟರು, ಎಲ್ಲಿ ಕೊಟ್ಟರು, ಹೇಗೆ ಕೊಟ್ಟರು ಅಂತೆಲ್ಲ ಯೋಚನೆ ಬರುತ್ತೆ. ದೇವರು ನಮಗೆ ಕೊಟ್ಟಿದ್ದು ಈ ಲೋಕದಲ್ಲಿ ಆದಾಮನ ಮುಖಾಂತರವಾಗಿ ಕೊಟ್ಟರು. ಆದಾಮನಲ್ಲಿ ನಾವೆಲ್ಲರೂ ಇದ್ವಿ ಏದೇನ್ ತೋಟದಲ್ಲಿ. ಅದಕ್ಕಿಂತ ಮೊದಲು ಸ್ವರ್ಗದಲ್ಲಿದ್ವಿ. ಈ ಭೂಮಿಗೆ ಬಂದಾಗ, ಈ ಭೂಮಿ ಲೆಕ್ಕಾಚಾರಕ್ಕೆ ಬಂದಾಗ, ಶರೀರದ ಲೆಕ್ಕಕ್ಕೆ ಬಂದಾಗ ನಾವೆಲ್ಲರೂ ಯಾರಲ್ಲೂ ಇದ್ವಿ? ಆದಾಮನಲ್ಲಿದ್ವಿ. ಆದ್ದರಿಂದಾನೆ ಆದಾಮನಲ್ಲಿ ಯಾರೆಲ್ಲ ಇದ್ರು, ನಾನು ಇದ್ದೆ, ನೀವು ಇದ್ರಿ. ಮುಂದೆ ಹುಟ್ಟಲಿರುವ ಎಲ್ಲ ಮನುಷ್ಯರು ಇದ್ದರು. ಅಲ್ಲಿಂದನೇ ಬರಬೇಕು. ಈ ಪ್ರಪಂಚಕ್ಕೆ ಎಂಟ್ರಿ ಆಗಬೇಕಾದ್ರೆ ನೀವು ಏದೇನು ತೋಟ ಕ್ರಾಸ್ ಮಾಡಿನೇ ಬರಬೇಕು. ಜೆನಿಸಿಸಿಂದನೇ ಬರಬೇಕು. ಜೆನಿಸಿಸಿಂದ ಬಂದರೆ ಮಾತ್ರ ರೆವಲೇಷನಿಗೆ ಬರೋಕ್ಕಾಗತ್ತೆ. ಅದಕ್ಕೆ ಜೆನಿಸಿಸ್ ಇಸ್ ದ ಬಿಗಿನಿಂಗ್, ರೆವಲೇಷನ್ ಇಸ್ ದ ಎಂಡ್. ಸಂಪೂರ್ಣ ರೆವಲೇಷನ್ ಆಗೋದು, ದೇವರ ಮಹಿಮೆ ಪೂರ್ತಿ ಪ್ರಕಟ ಆಗೋದು ಬೈಬಲ್ನ ಕೊನೆಯ ಪುಸ್ತಕದಲ್ಲಿ. ಆದಿಕಾಂಡ ಪುಸ್ತಕದಲ್ಲಿ ಹಾಳು ಮಾಡಿಕೊಂಡ. ನಾನು ಏನು ಹಾಳು ಮಾಡಿಕೊಂಡನೋ ಅದು ಸಂಪೂರ್ಣವಾಗಿ ರೀಸ್ಟೋರ್ ಆಗಿ ರಿವೀಲ್ ಆಗೋದು ರೆವಲೇಷನ್, ಬುಕ್ ಆಫ್ ರೆವಲೇಷನಲ್ಲಿ. ಸಿ ದ ಆರ್ಡರ್ ಆಫ್ ದ ಬೈಬಲ್. ಬೈಬಲ್ ಆರ್ಡರ್ನ ಪವಿತ್ರಾತ್ಮ ಎಷ್ಟು ಚೆನ್ನಾಗಿ ಬರೆಸಿಟ್ಟಿದ್ದಾರೆ ನೋಡಿ. ಅದರ ಮಧ್ಯದಲ್ಲಿ ಸುಮಾರು ಪುಸ್ತಕಗಳಿದೆಯಲ್ವಾ. ಇನ್ ಬಿಟ್ವೀನ್ ಜೆನಿಸಿಸ್ ಟು ರೆವಲೇಷನ್ ಸುಮಾರು ಪುಸ್ತಕಗಳಿದೆಯಾ ಬೈಬಲಲ್ಲಿ? ಈಗ ಕ್ಯಾಥಲಿಕ್ ಬೈಬಲ್ ಆದರೆ 73 ಪುಸ್ತಕ ಇದೆ ಬೈಬಲ್ನಲ್ಲಿ, ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆ ಸೇರಿ. ಪ್ರೊಟೆಸ್ಟೆಂಟ್ ಬೈಬಲ್ ಆದರೆ 66 ಪುಸ್ತಕ ಇದೆ. ನಮಗೆ ನಂಬರ್ ಮುಖ್ಯನೇ ಅಲ್ಲ, ನಮಗೆ ಆದಿಕಾಂಡನೂ ಮುಖ್ಯನೇ, ಪ್ರಕಟಣೆಯೂ ಮುಖ್ಯನೇ. ಮಧ್ಯ ಬರೋದು ಪುಸ್ತಕಗಳು, ಅದು ಎಷ್ಟೇ ಪುಸ್ತಕಗಳಿರಲಿ, ದಟ್ ಈಸ್ ಫಾರ್ ಅವರ್ ಸ್ಯಾಂಕ್ಟಿಫಿಕೇಶನ್. ಮಧ್ಯಭಾಗದಲ್ಲಿ ಇದೆಲ್ಲ ಯಾಕೆ ಕೇಳಿದರೆ, ಬೈಬಲ್ನಲ್ಲಿರ್ತಕ್ಕಂಥ ಈ ಪುಸ್ತಕಗಳೆಲ್ಲ ಯಾಕೆ ಅಂತ ಒಂದು ಪ್ರಶ್ನೆ ಕೇಳೋದಾದರೆ, ದ್ಯಾಟ್ ಈಸ್ ಫಾರ್ ಯುವರ್ ಸ್ಯಾಂಕ್ಟಿಫಿಕೇಶನ್. ಆದಿಕಾಂಡದಲ್ಲಿ ನೀನು ಸೃಷ್ಟಿಯಾದಿ ಕಳ್ಕೊಬಿಟ್ಟೆ. ಅಲ್ಲಿ ಪ್ರಕಟಣೆಯಲ್ಲಿ ದೇವರು ನೀನೇನೆಲ್ಲ ಕಳ್ಕೊಂಡು ಅದನ್ನೆಲ್ಲ ಕ್ರಿಸ್ತ ಯೇಸುವಿನ ಮುಖಾಂತರ ಪುನರ್ಸ್ಥಾಪನೆ ಮಾಡಿ ಅದನ್ನು ನಿನಗೆ ಮತ್ತೆ ಕೊಡ್ತಾ ಇದ್ದಾರೆ. ಪೂರ್ತಿಯಾಗಿ ಸಂಪೂರ್ಣ ಮಹಿಮೆ ಅಲ್ಲಿ ಪ್ರಕಟವಾಗ್ತದೆ. ಈಗ ಅಲ್ಲಿಗೆ ಬರಬೇಕಾದ್ರೆ ನೀವು ಅದಕ್ಕೆ ಆದಿಕಾಂಡ ಆದಮೇಲೆ ಇಮ್ಮಿಡಿಯೇಟ್ ಪುಸ್ತಕ ಯಾವುದು ಗೊತ್ತಾ? ವಿಮೋಚನೆ. ವಿಮೋಚನೆ ಹೊಂದಿದವರಿಗೆ ಮಾತ್ರನೇ ಮುಂದಕ್ಕೆ ಹೋಗ್ಲಿಕ್ಕಾಗುತ್ತೆ. ವಿಮೋಚನೆ ಇಲ್ಲದೆ ಆಗೋದಿಲ್ಲ. ಅದನ್ನು ನಮಗೊಂದು ಪಿಕ್ಚರ್ ಆಗಿ ದೇವರು ತೋರಿಸ್ತಾರೆ. ಇಸ್ರಾಯೇಲ್ ಜನರನ್ನು ಉಪಯೋಗಿಸ್ಕೊಂಡು ಅವರು ಈಜಿಪ್ಟಿನ ಗುಲಾಮತನದಲ್ಲಿದ್ದರು. ಅಲ್ಲಿಂದ ಅವರು ಕೆಂಪು ಸಮುದ್ರವನ್ನು ದಾಟಿ ವಿಮೋಚನೆ ಹೊಂದಿದರು. ಆ ಸಮುದ್ರವನ್ನು ದಾಟಿ ವಿಮೋಚನೆ ಹೊಂದಿ ಆ ಕಡೆಯಿಂದ ಈ ಕಡೆಗೆ ಬಂದರು. ಬಂದ ಮೇಲೆ ಡೈರೆಕ್ಟಾಗಿ ಅವರು ಎಲ್ಲಿಗೆ ಎಂಟ್ರಿ ಆಗಿಲ್ಲ. ಎಲ್ಲಿಗೆ ಎಂಟ್ರಿ ಆಗಿಲ್ಲ? ಕಾನಾನ್ ದೇಶಕ್ಕೆ, ವಾಗ್ದಾತ ಭೂಮಿಗೆ ಅಥವಾ
ದೇವರು ವಾಗ್ದಾನ ಮಾಡಿದ ಆ ಸ್ವರ್ಗದ ಸಂಕೇತವಾದ ನೆರಳಾದ ಕಾನಾನ್ ನಾಡಿಗೆ ಇಸ್ರಾಯೇಲ್ ಜನರು ಎಂಟ್ರಿ ಆಗಿಲ್ಲ. ಈಜಿಪ್ಟಿನಿಂದ ಕೆಂಪು ಸಮುದ್ರ ದಾಟಿದ ತಕ್ಷಣ ವಾಗ್ದಾನ ಭೂಮಿಗೆ ಸೇರಿಸ್ಬೋದಾಗಿತ್ತಲ್ವ ದೇವರು? ಆಗಿತ್ತಾ? ಸಾಧ್ಯತೆ ಇತ್ತ ದೇವರಿಗೆ? ಸಾಧ್ಯತೆ ಇತ್ತು. ದೇವರು ಆ ಥರ ಮಾಡೇ ಇಲ್ವಲ್ಲ ನೋಡಿ. ಎಲ್ಲ ಹೋರಾಟಗಳಲ್ವಾ. ಸುಮ್ಮನೆ ಈಗ ಕರ್ಕೊಂಡು ಬಂದಿದ್ದೆ ಯಾಕೆ? ಈಜಿಪ್ಟಿನ ಗುಲಾಮತನದಿಂದ ಇಸ್ರಾಯೇಲ್ ಜನರನ್ನ ದೇವರು ಅಷ್ಟು ಕಷ್ಟಪಟ್ಟು ಫರೋನ ಹೃದಯನೆಲ್ಲ ಕಠಿಣ ಮಾಡಿ ಅಲ್ಲಿರೋ ಚೊಚ್ಚಲು ಮಕ್ಕಳನ್ನೆಲ್ಲ ಹತ್ಯೆ ಮಾಡಿ ಈ ಇಸ್ರಾಯೇಲ್ ಜನರನ್ನು ಕರ್ಕೊಂಡು ಬಂದಿರೋ ಉದ್ದೇಶ ಏನು? ಕಾನಾನ್ ನಾಡಿಗೆ ಸೇರಿಸ್ಲಿಕ್ಕೆ. ಈ ಕಾನಾನ್ ನಾಡನ್ನು ಇಲ್ಲೇ ಎಲ್ಲಾದರೂ ಹತ್ತಿರದಲ್ಲಿ ಇಟ್ಬಿಟ್ಟು ಅಲ್ಲೇ ಸೇರಿಸ್ಬಿಡ್ಬೋದಾಗಿತ್ತಲ್ಲ. ಕರ್ಕೊಂಡು ಬಂದಿದ್ದೆ ಅಲ್ಲಿಗೆ ಸೇರಿಸೋದಕ್ಕೆ. ಮಾಡಿದ್ರ? ದೇವರು ಮಾಡಿಲ್ಲ. ಯಾಕೆಂದರೆ ದೇವರು ಬುದ್ಧಿವಂತರು. ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ನೀವು ನಿಮ್ಮ ಮಗನ ಹೆಸರಿಗೆ, ಮಗಳ ಹೆಸರಿಗೆ ನಿಮಗಿರುವ ಆಸ್ತಿ ಪಾಸ್ತಿಯನ್ನೆಲ್ಲ ಬರೆದು ಅವ್ರ ಹೆಸರಿಗೆ ರಿಜಿಸ್ಟರ್ ಮಾಡಿ ಆಯಿತು ಅಂತ ಇಟ್ಕೊಳ್ಳಿ. ಆದರೆ ಈಗ ನಿಮ್ಮ ಮಗನ ವಯಸ್ಸು ಒಂದು 3 ವರ್ಷ ಪ್ರಾಯ ಅಂತ ಇಟ್ಕೊಳ್ಳಿ. 3 ವರ್ಷಕ್ಕೆಲ್ಲ ರಿಜಿಸ್ಟರ್ ಮಾಡ್ಬೋದಾ? ಆ ಥರ ಆಗುತ್ತಾ? ಓಕೆ, ಈಗ ಆಯಿತು ಅಂತ ಇಟ್ಕೊಳ್ಳಿ, ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಆಯಿತು. ಒಂದು 10 ಎಕರೆ ಜಮೀನಿದೆ. ಅದನ್ನು ನೀವು ನಿಮ್ಮ ಮಗನ ಅಥವಾ ಮಗಳ ಹೆಸರಿಗೆ ನೀವೇನು ಮಾಡಿದ್ರಿ? ಮಗನಿಗೆ ಎಷ್ಟು ವರ್ಷ ಪ್ರಾಯ? 3 ವರ್ಷ ಪ್ರಾಯ. ಈಗ 3 ವರ್ಷ ಪ್ರಾಯ ಇರೋ ಮಗನಿಗೆ ನಾನು ನಿನ್ನ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿದ್ದೀನಿ 10 ಎಕರೆ, ಆದ್ದರಿಂದ ಹೋಗಿ 10 ಎಕರೆ ಜಮೀನನ್ನು ನೀನು ಎಂಜಾಯ್ ಮಾಡು ಮಗನೇ, ನಿನ್ನ ಇಷ್ಟದ ಪ್ರಕಾರ ಅಂತ ನೀವು ಬಿಟ್ಬಿಡ್ತೀರಾ? ಬಿಡಲ್ಲ. ಪ್ರಾಯ ಬರೋ ತನಕನೂ ನೀವು 10 ಎಕರೆ ಜಮೀನನ್ನ ತೋರಿಸಿ ನಿನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿದ್ದೀನಿ, ನೀನು ಹಿಂಗೆಲ್ಲ ನಡ್ಕೊಂಡ್ರೆ ನಿನಗೆ ಮತ್ತೆ ನಾನು ಅಷ್ಟೇ ಎಲ್ಲ ಕ್ಯಾನ್ಸಲ್ ಮಾಡಿಬಿಡ್ತೀನಿ. ಈಗ ಜಂಟಿಲ್ ಹಾಕಿಟ್ಟಿದ್ದೀನಿ, ಜಾಯಿಂಟ್ ಹೇರ್ಸ್. ಜಂಟಿಲ್ ಇರೋದೀಗ ನಾನು ಮತ್ತೆ ಬೇರೆ ಏನಾದರೂ ಮಾಡಿಬಿಡ್ತೀನಿ. ಆಗ ಈ ಮಗ ಏನು ಮಾಡ್ತಾನೆ? ಬೆಳೀತಾ 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 ಅವನು 10 ಎಕರೆ ಜಮೀನಿದೆ, ನಾನೀಗ ಅಪ್ಪ ಅಮ್ಮನಿಗೆ ವಿರುದ್ಧವಾಗಿ ಹೋದರೆ ಅದು ಕಳ್ಕೊಬೇಕಾಗತ್ತೆ. ಅವನು ತಕ್ಕ ಏಜಿಗೆ ಬರೋ ತನಕ, ನಿಯಮಿತವಾದ ಆ ಒಂದು ಏಜಿಗೆ ಬರೋ ತನಕ ಅವನಿಗೆ ಅದನ್ನು ಸ್ವಾಧೀನ ಮಾಡ್ಕೊಳಕ್ಕಾಗಲ್ಲ. ಅರ್ಥ ಆಗ್ತಿದೆಯಾ? ಬಟ್ ಅವನ ಹೆಸರಿಗಿದೆ, ಆದರೆ ಅವನಿಗೆ ಅದು ಸ್ವಾಧೀನ ಇಲ್ಲ. ಅವನಿಗೆ ಅದರ ಮೇಲೆ ಹಕ್ಕುದಾರನಾಗಿದ್ದರೂ ಕೂಡ ಹಕ್ಕನ್ನು ಚಲಾಯಿಸ್ಲಿಕ್ಕೆ ಆಗೋದಿಲ್ಲ, ಅನುಭವಿಸ್ಲಿಕ್ಕಾಗೋದಿಲ್ಲ. ಅನುಭವಿಸ್ಲಿಕ್ಕೆ ಆಗಬೇಕಾದ್ರೆ ಹೋರಾಟ ಮಾಡಲೇಬೇಕು. ಆ ಏಜ್ ಬರೋ ತನಕ ಅವನು ಒದ್ದಾಡಲೇಬೇಕು. ಅವನಿಷ್ಟ ಬಂದಿಗೆ ಕುಡುಕನಾಗಿ ದಾರಿ ತಪ್ಪಿ ಹಾಳಾಗೋದ್ರೆ ಅವನು ಹಾಳಾಗೋಗ್ತಾನೆ. ಊರವ್ರು ಏನು ಮಾತಾಡ್ಕೊಳ್ತಾರೆ? ಇಷ್ಟೆಲ್ಲ ಆಸ್ತಿ ಇದ್ದು ಇವನು ಯಾಕೆ ಭಿಕ್ಷುಕನಾದ? ಅವನು ಭಿಕ್ಷುಕನಾಗಿದ್ದದು, ಅಪ್ಪ ಅಮ್ಮ ಭಿಕ್ಷುಕನಾಗಿ ಮಾಡಿಲ್ಲ, ಅಪ್ಪ ಅಮ್ಮ ಓಡಿಸಿದ್ದಲ್ಲ, ಅವನು ಹೋಗಿದ್ದು. ಅದೇ ರೀತಿಯಲ್ಲಿ ಇವತ್ತು ಕ್ರೈಸ್ತರು ಆಗಿದ್ದಾರೆ, ಅಂದು ಇಸ್ರಾಯೇಲ್ ಜನರು ಆದರು. ಆದರೆ ಅದಲ್ಲ ವಿಷಯ. ಇಲ್ಲಿ ದೇವರು ಅಲ್ಲಿಗೆ ಸೇರಿಸ್ಬೇಕಾದ್ರೆ ಇವರಿಗೆ ಆ ಮೆಚುರಿಟಿ ಬರಬೇಕಾಗಿತ್ತು. ಆ ಒಂದು ವಾಗ್ದಾನ ಭೂಮಿಯ ಅರಿವು ಇವರಿಗೆ ಆಗಬೇಕಾಗಿತ್ತು, ಅದರ ಬೆಲೆ ಅವರಿಗೆ ಗೊತ್ತಾಗಬೇಕಾಗಿತ್ತು. ಅದು ಗೊತ್ತಾಗಲಿಕ್ಕೆ ಟೈಮ್ ತಗೊಳ್ಳುತ್ತೆ, ಒಂದೇ ಸರಿ ಗೊತ್ತಾಗೋದಿಲ್ಲ. ಆ ಅನುಭವ ಕೊಡಲಿಕ್ಕೆ ಈ ಕಷ್ಟನೆಲ್ಲ ಕೊಟ್ಟರು, ದೇವರೇ ಕೊಟ್ಟರು. ಎಷ್ಟು ವರ್ಷ? 40 ವರ್ಷ. ಆದರೆ ಅದು ಅವ್ರಿಗೋಸ್ಕರ ಅಲ್ಲ ಹಾಗೆ ಮಾಡಿದ್ದು, ನಮಗೋಸ್ಕರ. ಹೊಸ ಒಡಂಬಡಿಕೆಯ ಕ್ರೈಸ್ತ ವಿಶ್ವಾಸಿಗಳಿಗೆ ಸತ್ಯವನ್ನು ತಿಳಿಸ್ಕೊಡ್ಲಿಕ್ಕೋಸ್ಕರ. ಏನು ಅಂದರೆ, ಪಾಪದಿಂದ ವಿಮೋಚನೆ ಮಾಡಿರೋದು ದೇವರು ನಿನ್ನನ್ನು ಆ ಸೌಭಾಗ್ಯಕ್ಕೋಸ್ಕರ, ಆ ಮಹಿಮೆಯನ್ನು ಅನುಭವಿಸ್ಲಿಕ್ಕೋಸ್ಕರ. ಗಾಡ್ ವಾಂಟ್ಸ್ ಯು ಟು ಎಕ್ಸ್ಪೀರಿಯನ್ಸ್ ದಟ್ ಇಟರ್ನಲ್ ಗ್ಲೋರಿ. That is the reason God delivered you from sin through His only Son, Jesus Christ. What is the purpose of your deliverance? ನಿನ್ನನ್ನು ಯಾಕೆ ಬಿಡುಗಡೆ ಮಾಡಿದರು? ನಿನ್ನನ್ನು ಯಾಕೆ ವಿಮೋಚಿಸಿದರು? ಯೇಸು ಕ್ರಿಸ್ತನ ಮುಖಾಂತರ ಆ ಸ್ವರ್ಗೀಯ ಮಹಿಮೆಯನ್ನು
ನೀನು ಸ್ವಾಧೀನಪಡಿಸ್ಕೋಬೇಕು, ಅನುಭವಿಸ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ. ಕಳ್ಕೊಂಡಿದ್ದೆಲ್ಲಿ? ಆದಾಮನಲ್ಲಿ, ಏದೇನ್ ತೋಟದಲ್ಲಿ. ಏದೇನ್ ತೋಟದಲ್ಲಿ ಒಬ್ಬನ ಪಾಪದ ನಿಮಿತ್ತವಾಗಿ, ಅವಿಧೇಯತೆಯ ನಿಮಿತ್ತವಾಗಿ ನಾವೆಲ್ಲರೂ ಕಳ್ಕೊಂಡ್ವಿ. ಇನ್ನೊಂದು ತೋಟ ಗೆತ್ಸೆಮನೆ ತೋಟದಲ್ಲಿ ಇನ್ನೊಬ್ಬನ ವಿಧೇಯತೆಯಿಂದ ನಾವೆಲ್ಲರೂ ವಾಪಸ್ ಪಡ್ಕೊಂಡ್ವಿ. ಏದೇನ್ ತೋಟದಲ್ಲಿ ಕಳ್ಕೊಂಡ್ವಿ. ಏದೇನ್ ತೋಟದಲ್ಲಿ ನಷ್ಟಪಡಿಸ್ಲಿಕ್ಕೆ ಬಂದ ಅದೇ ಪಿಶಾಚಿ ಗೆತ್ಸೆಮನೆ ತೋಟದಲ್ಲೂ ಬಂದ, ಟ್ರೈ ಮಾಡ್ದ. ಆ ಟ್ರೈಗೆ ಯೇಸು ಹೇಳಿದರು ಏನಂತ? ಸಾಧ್ಯ ಆದರೆ ಈ ಕಷ್ಟದ ಕೊಡವನ್ನಪ್ಪ ನನ್ನಿಂದ ದೂರ ಮಾಡಿರಿ. ಸಾಧ್ಯವಾದರೆ ಈ ಪಾನಪಾತ್ರೆಯನ್ನು ತೆಗೆದುಬಿಡಿ. ಯಾವ ಪಾನಪಾತ್ರೆ? ಕಷ್ಟದ ಕೊಡ ಅಂದರೆ ಯಾವುದು ಕಷ್ಟ ಆಗಿತ್ತು ಯೇಸುಗೆ? ಪಾಪ ಯಾವುದು ಯೇಸುಗೆ ಕಷ್ಟ ಅಲ್ಲ. ಯೇಸು ಬಂದಿದೆ ಪಾಪ ಪರಿಹಾರ ಮಾಡಲಿಕ್ಕೆ ಅಂತ ಯೇಸು ಚೆನ್ನಾಗಿ ಗೊತ್ತಿತ್ತು. ಯೇಸು ಬಂದಿದ್ದೆ ಏಟು ತಿನ್ನಲಿಕ್ಕೆ ಅಂತ ಯೇಸು ಚೆನ್ನಾಗಿ ಗೊತ್ತಿತ್ತು. ಯೇಸು ಬಂದಿದ್ದೆ ಈ ರೀತಿ ಮುಖದ ಮೇಲೆಲ್ಲ ಉಗುಳಿಸ್ಕೊಂಡು ಶಿಲುಬೆ ಮೇಲೆ ಜಡಿಸ್ಕೊಳ್ಳಿಕ್ಕೆ ಅನ್ನೋದು ಯೇಸು ಗೊತ್ತಿತ್ತು. ಅದು ಗೊತ್ತಿತ್ತು. ಯೇಸು 3ನೇ ದಿನ ಪುನರುತ್ಥಾನರಾಗೋದು ಯೇಸು ಗೊತ್ತಿತ್ತು. ಅದನ್ನು ಶಿಷ್ಯರಿಗೂ ಆವಾಗ ಹೇಳ್ತಾ ಇದ್ದರು. ಅದು ಅವರಿಗೆ ಕಷ್ಟದ ಕೊಡ ಅಂತ ಏನು ಅವ್ರ ಮೈಂಡಲ್ಲಿಲ್ಲ. ಹಿ ವಾಸ್ ವೆಲ್ ಪ್ರಿಪೇರ್ಡ್ ಫಾರ್ ಇಟ್. ಅದಕ್ಕಿಂತ ಕಷ್ಟ ಅವರಿಗೆ ಯಾವುದು ಗೊತ್ತಾ? ಆ ತಂದೆ ಮಗನ ಸಂಬಂಧದಿಂದ ಶಿಲುಬೆಯ ಮೇಲೆ ಬೇರ್ಪಡುವ ಆ ಒಂದು ಕ್ಷಣ, ಆ ಕ್ಷಣ ಮಾತ್ರ ಅಪ್ಪನನ್ನು ಮೈ ಗಾಡ್ ಎಂದು ಕರೆಯುವ ಆ ಕ್ಷಣ. ಸಂಪೂರ್ಣ ಶಾಪಸ್ವರೂಪಿಯಾಗಿ, ಪಾಪಸ್ವರೂಪಿಯಾಗಿ ನನ್ನ ಮತ್ತು ನಿನ್ನ ಪಾಪ ಶಾಪವನ್ನು ತಮ್ಮಲ್ಲಿ ಪೂರ್ತಿಯಾಗಿ ವಹಿಸಿಕೊಂಡು ದೇವರಿಂದ ಶಾಪಗ್ರಸ್ತನಾಗುವ, ತಿರಸ್ಕೃತನಾಗುವ, ನಿಂದಿತನಾಗುವ ಆ ಕ್ಷಣ. ದೇವರ ಆ ಶಿಕ್ಷಾ ಹಸ್ತ ಅವನ ಮೇಲೆ ಬಿತ್ತು. ಹಿ ವಾಸ್ ಟೋಟಲಿ ಸಪರೇಟೆಡ್. ಸ್ಪಿರಿಟಲ್ಲಿ ಅಲ್ಲ, ದೇಹದಲ್ಲಿ. ಸ್ಪಿರಿಟಲ್ಲಿ ಅವರು ದೇವರೇ. ಆ ದೈವತ್ವವನ್ನು ಅವರೆಲ್ಲೂ ಉಪಯೋಗಿಸಲಿಲ್ಲ. ಆ ಸಮಯದಲ್ಲಿ ದೈವತ್ವ ಉಪಯೋಗಿಸಿದರೆ ಮನುಷ್ಯನ ಪಾಪ ಪರಿಹಾರ ಆಗ್ತಾ ಇರಲಿಲ್ಲ. ದೇವರು ಪಾಪ ಮಾಡೋದು ಇಲ್ಲ. ಒಂದು ದೊಡ್ಡ ಡ್ರಾಮಾ ಮಾಡ್ದಂಗೆ ಆಗ್ತಾ ಇತ್ತು. ಈ ಮುಸ್ಲಿಂ ಸಹೋದರರು ಯೇಸುವಿನ ಮರಣದ ಬಗ್ಗೆ ಹೇಳೋದು ಹಾಗೇನೆ. ಯೇಸುವಿನ ಮರಣ ಒಂದು ಡ್ರಾಮಾ, ಒಂದು ನಾಟಕ ಅಷ್ಟೆ. ಒಂದು ಟ್ರಾನ್ಸ್ ಬಂತು, ಎಲ್ಲರೂ ನೋಡೋ ಹಾಗೇನೋ ಆಯಿತು, ಹೋಯ್ತು. ಬಟ್ ಏನೂ ನಡೆದಿಲ್ಲ. ಇನ್ ರಿಯಾಲಿಟಿ ನಥಿಂಗ್ ಹ್ಯಾಪನ್ಡ್. ಅದು ಅವರಿಗೆ. ಆದರೆ ವಿಶ್ವಾಸಿಗಳಾಗಿರುವ ನಮಗೆ ಅದು ಸತ್ಯವಾಗಿದೆ. ಅದು ನಡೆದಿರ್ತಕ್ಕಂಥ ಘಟನೆಯಾಗಿದೆ. ಅದು ವಿಶ್ವಾಸದಿಂದ ಮಾತ್ರ ಒಪ್ಕೊಳ್ಳಿಕ್ಕಾಗತ್ತೆ. ಅವಿಶ್ವಾಸಿಗಳಿಗೆ ಅದೊಂದು ಟ್ರಾನ್ಸ್ ಥರ, ಅದೊಂದು ಕತೆ ಥರ, ಅದೊಂದು ನಾಟಕದ ಥರ, ಅದು ಏನೋ ಒಂಥರ. ಇವತ್ತು ಎಷ್ಟೋ ಕ್ರೈಸ್ತರಿಗೂ ಅದೇ ಥರ ಅನಿಸುತ್ತೆ. ಎಷ್ಟೋ ಕ್ರೈಸ್ತರು, ಅವರಿಗೂ ಕೂಡ ಅದರಲ್ಲಿ ನಂಬಿಕೆ ಇಲ್ಲ. ಕ್ರಿಸ್ತನ ಮರಣದಲ್ಲಿ ನಂಬಿಕೆ ಇಲ್ಲ, ಪುನರುತ್ಥಾನದಲ್ಲಿ ನಂಬಿಕೆ ಇಲ್ಲ. ಪಿಶಾಚಿ ಅಷ್ಟರ ಮಟ್ಟಿಗೆ ಮನುಷ್ಯನ ಮನಸ್ಸನ್ನು ಮಂಕು ಮಾಡಿ ಇಟ್ಟುಬಿಟ್ಟಿದ್ದಾನೆ ಇವತ್ತು. ಓಕೆ, ಏದೇನ್ ತೋಟದಲ್ಲಿ ಆದಾಮನ ಅವಿಧೇಯತೆಯಿಂದ ನಮಗೆ ಏನು ನಷ್ಟ ಆಯಿತೋ, ಯೇಸು ಕ್ರಿಸ್ತರು ಗೆತ್ಸೆಮನೆ ತೋಟದಲ್ಲಿ ಅದನ್ನು ನನ್ನ ಇಚ್ಛೆಯಂತೆ ಅಲ್ಲ ಅಪ್ಪ, ನಿನ್ನ ಇಚ್ಛೆ ನನ್ನಲ್ಲಿ ನೆರವೇರಲಿ ಎಂದು ಹೇಳಿ ದೇವರ ಇಚ್ಛೆಯನ್ನು ಸಂಪೂರ್ಣವಾಗಿ ನೆರವೇರಿಸಿ ಶಿಲುಬೆ ಮೇಲೆ ಹೇಳ್ತಾರೆ ಟೆಟೆಲೆಸ್ಟಾಯ್ ಅಂತ. ಅದಲ್ಲದೆ ನಿಮ್ಮದು ಕಾಯಿಲೆ ವಾಸಿ ಮಾಡಿ ಟೆಟೆಲೆಸ್ಟಾಯ್ ಅಂತ ಹೇಳಲಿಲ್ಲ. ದೇವರ ಇಚ್ಛೆಯನ್ನು ಸಂಪೂರ್ಣವಾಗಿ ದೇವರ ಇಚ್ಛೆಗೆ ಶರಣಾಗಿ ಅದನ್ನು ನೆರವೇರಿಸಿ ಅವ್ರು ಹೇಳ್ತಾರೆ ಫಿನಿಶ್ಡ್.
ನಿನ್ನ ಇಚ್ಛೆ ನೆರವೇರಲಿ ಅಂತ ಏನು ಪ್ರಾರ್ಥನೆ ಮಾಡಿದ್ನೋ ಅದನ್ನು ಶಿಲುಬೆ ಮೇಲೆ ಯೇಸು ಹೇಳ್ತಾರೆ, ಐ ಫಿನಿಶ್ಡ್ ಯುವರ್ ವಿಲ್. ಅದರಿಂದ ನಮಗೆ ಸಿಕ್ಕಿದ ಲಾಭ ಏನು ಅಂದರೆ, ಒಬ್ಬ ಮನುಷ್ಯನಿಂದ ಪಾಪ, ಪಾಪದಿಂದ ಮರಣ ಹೇಗೆ ಬಂತೋ ಹಾಗೆಯೇ ಒಬ್ಬ ಮನುಷ್ಯನ ವಿಧೇಯತೆಯಿಂದ ಪಾಪಕ್ಕೆ ವಿಮೋಚನೆ ಮತ್ತು ನಷ್ಟಪಟ್ಟು ಹೋದ ದೈವತ್ವ ಮರಳಿ ಸಿಗುವ ಹಾಗೆ ದೇವರು ಮಾಡಿದರು. ಇದು ನನಗೆ ಯಾವಾಗ ರಿಸೀವ್ ಆಗುತ್ತೆ, ನನ್ನಲ್ಲಿಗೆ ಯಾವಾಗ ಬರುತ್ತೆ? ನನಗೆ ಯಾವಾಗ ಬರುತ್ತೆ ಅಂದರೆ, ನಾನು ಯಾವಾಗ ನನ್ನನ್ನು ನಂಬೋದು ಬಿಟ್ಬಿಟ್ಟು, ಮನುಷ್ಯರನ್ನ ನಂಬೋದು ಬಿಟ್ಬಿಟ್ಟು, ಎಲ್ಲ ಜಾತಿ ಧರ್ಮಗಳನ್ನ ನಂಬೋದು ಬಿಟ್ಬಿಟ್ಟು, ಪ್ರಾರ್ಥನೆಗಳನ್ನು ಪುರಸ್ಕಾರಗಳನ್ನು ಅದು ಇದು ನಂಬೋದು ಬಿಟ್ಬಿಟ್ಟು, ಯೇಸು ಕ್ರಿಸ್ತನು ನನಗಾಗಿ ಏನು ಮಾಡಿದ್ದಾರೆ ಎಂಬುದನ್ನು ಮಾತ್ರ ನಂಬುವಾಗ, ಆ ನಂಬಿಕೆಯನ್ನು ನೋಡುವಂಥ ದೇವರು ಯಾರು? ಮನುಷ್ಯ ಅಲ್ಲ. ನಿನ್ನ ನಂಬಿಕೆಯನ್ನು ನೋಡುವಂಥ ದೇವರು. ದೇವರಿಗೆ ನಿನ್ನ ನಂಬಿಕೆ ಕಾಣಿಸುತ್ತಾ? ಕಾಣಿಸುತ್ತೆ. ಮನುಷ್ಯರಿಗೆ ನಮ್ಮ ನಂಬಿಕೆ ಕಾಣಿಸೋದಿಲ್ಲ, ನಮ್ಮ ನಾಟಕ ಕಾಣಿಸುತ್ತೆ. ನಂಬಿಕೆ ಅಂತಕ್ಕಂಥದ್ದು ಆತ್ಮಿಕವಾದದ್ದು. ಆ ನಂಬಿಕೆಯನ್ನು ನೋಡುವಂಥ ಅಥವಾ ಗುರುತಿಸುವಂಥ ದೇವರು ಆ ನಂಬಿಕೆಯ ಫಲವಾಗಿ ನಮಗೆ ಕೊಡುವ ಗಿಫ್ಟ್ ಏನು ಗೊತ್ತಾ? ಪವಿತ್ರಾತ್ಮ, ಅಥವಾ ನಷ್ಟಪಟ್ಟ ಆ ಮಹಿಮೆಯನ್ನು ಮರಳಿ ನಮ್ಮೊಳಗಡೆ ತಂದು ಕೊಡ್ತಾರೆ. ಏದೇನ್ ತೋಟದಲ್ಲಿ ಆದಾಮನಲ್ಲಿ ಕಳ್ಕೊಂಡಂಥ ಆ ದೈವದತ್ತ ಮಹಿಮೆ ಯೇಸು ಕ್ರಿಸ್ತನ ಮುಖಾಂತರ ಆತನಲ್ಲಿ ವಿಶ್ವಾಸ ಇಟ್ಟಂಥ ಪ್ರತಿಯೊಬ್ಬರ ಅಕೌಂಟಿಗೆ ಕ್ರೆಡಿಟ್ ಮಾಡ್ತಾರೆ. ಈಗ ವಿಶ್ವಾಸಿಯಾದ ನಮ್ಮೊಳಗಡೆ ಬರುವಂಥ ಆ ಮಹಿಮೆ, ಆ ತೇಜಸ್ಸು, ಆ ಗ್ಲೋರಿ ಆದಾಮನಲ್ಲಿ ಬಂದಂಥ ಗ್ಲೋರಿ ಅಲ್ಲ. ಆದಾಮನಲ್ಲಿ ಬಂದಂಥದ್ದೊಂದು ಗ್ಲೋರಿ ಅಲ್ಲ. ಇದು ಯೇಸು ಕ್ರಿಸ್ತನಲ್ಲಿ ಇದ್ದಂಥದ್ದು. ತನ್ನ ಏಕೈಕ ಪುತ್ರನಲ್ಲಿ ಇದ್ದಿದ್ದನ್ನು ದೇವರು ನಮಗೆ ಶಿಫ್ಟ್ ಮಾಡ್ತಾ ಇರೋದು. ಆದಾಮನಲ್ಲಿ ಕಳ್ಕೊಂಡ್ವಿ ನಾವು, ಈಗ ನಾವು ಕ್ರಿಸ್ತನಲ್ಲಿ ಪಡ್ಕೊಂಡಿರೋದು ಇನ್ನೆಂದಿಗೂ ಕಳ್ಕೊಳ್ಳಿಕ್ಕಾಗದೇ ಇರತಕ್ಕಂಥದ್ದು. ದಟ್ ಈಸ್ ಇಟರ್ನಲ್ ಗ್ಲೋರಿ. ಅದರಿಂದನೇ ಆ ಒಂದು ಕನ್ವಿಕ್ಷನ್ ಸಂತ ಪೌಲರಿಗೆ ಮಾತ್ರ ಸಿಗ್ತೇನೋ ಗೊತ್ತಿಲ್ಲ ನನಗೆ, ಅಥವಾ ಪ್ರೇಷಿತರಿಗೆಲ್ಲ ಇತ್ತು, ಆದರೆ ಅದನ್ನು ಅವ್ರಿಗೆ ಹೇಳಲಿಕ್ಕೆ ಗೊತ್ತಾಗಿಲ್ಲ. ಬೇರೆ ಬೇರೆ ರೀತಿಯಲ್ಲಿ ಹೇಳಿದರು. ಪೇತ್ರರಿಗೂ ಇತ್ತು, ನಿಜ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಪ್ರೇಷಿತರಿಗೂ ಇತ್ತು, ಅನೇಕ ವಿಶ್ವಾಸಿಗಳಿಗಿತ್ತು. ಹಳೆ ಒಡಂಬಡಿಕೆ ವಿಶ್ವಾಸಿಗಳಿಗೂ ಅದರ ಒಂದು ಶ್ಯಾಡೋ, ನೆರಳು ಏನೋ ಕಾಣ್ತಾ ಇತ್ತು. ಆದರೆ ಹೊಸ ಒಡಂಬಡಿಕೆಯ ಕ್ರೈಸ್ತ ವಿಶ್ವಾಸಿಗಳಾದ ನಿಮಗೆ, ನನಗೆ ಇವತ್ತು ಎಷ್ಟರ ಮಟ್ಟಿಗೆ ಅದು ರಿವೀಲ್ ಆಗಿದೆ, ಎಷ್ಟರ ಮಟ್ಟಿಗೆ ಅದು ಅರ್ಥ ಆಗಿದೆ. ಇದು ಅರ್ಥ ಆಗದೆ ನಾವು ಕ್ರಿಶ್ಚಿಯನ್ಸ್ ಆಗಿ ಬದುಕೋಕ್ಕಾಗಲ್ಲ. ಕ್ರಿಶ್ಚಿಯನ್ಸ್ ಥರ ಬದುಕ್ಬೋದು. ಥರ ಬದುಕೋದಂದರೆ, ಉದಾಹರಣೆ, ಬೆಸ್ಟ್ ಎಕ್ಸಾಂಪಲ್ ಏನು ಗೊತ್ತಾ? ಏದೇನ್ ತೋಟದಲ್ಲಿ ಆದಮ್ ಮತ್ತು ಹವ್ವಳು ಪಾಪ ಮಾಡಿದಾಗ ಅವರು ನಗ್ನರಾದರು. ನಗ್ನರಾಗೇ ಇದ್ದರು, ಆದರೆ ಅವರ ನಗ್ನತೆಯನ್ನು ಮರೆಮಾಚಲಿಕ್ಕೆ ಅವರು ಅಂಜೂರದ ಎಲೆಗಳನ್ನು ಕೊಯ್ದುಬಿಟ್ಟು, ಹೊಲದು ಬಿಟ್ಟು ಸ್ಟಿಚ್ ಮಾಡಿ ಹಾಕ್ಕೊಂಡ್ರು. ಅವ್ರ ನಗ್ನತೆ ಹೋಯ್ತಾ? ಹೋಗಿಲ್ಲ. ಅದೇ ಥರನೇ ಇವತ್ತು ನಾವು ಕೂಡ ಎಷ್ಟೋ ಕ್ರೈಸ್ತರು ಈ ಸತ್ಯದ ಅರಿವಿಲ್ಲದೆ, ಈ ಯೇಸು ಕ್ರಿಸ್ತನ ಈ ಒಂದು ಪ್ರಕಟಣೆ ಇಲ್ಲದೆ ನಾವು ಕ್ರಿಶ್ಚಿಯನ್ಸ್ ಥರ ಇದ್ದೀವಿ, ಆದರೆ ಒಳಗಡೆ ಕ್ರಿಶ್ಚಿಯನ್ ಅಲ್ಲ. ಕವರ್ ಮಾಡ್ಕೊಬಿಟ್ಟಿದ್ದೀವಿ. ಯಾವ ಥರ ಕವರ್ ಮಾಡ್ಕೊಬಿಟ್ಟಿದ್ದೀವಿ? ಎಲ್ಲ ಕವರು ಹೇಳಲಿಕ್ಕೆ ನನಗೆ ಇಲ್ಲಿ ಪರ್ಮಿಷನ್ ಇಲ್ಲ. ಅಸಹ್ಯಕರವಾಗಿದ್ದೇನೂ ಅಲ್ಲ, ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂಥದ್ದು. ಅಸಹ್ಯಕರವಾಗಿರೋದು ಹೇಗೋ ಹೇಳಿಬಿಡ್ಬೋದು, ತೊಂದರೆ ಇಲ್ಲ. ಆದರೆ ಕೆಲವು ಥರ ಡಾಕ್ಟ್ರ್ ಹತ್ರ ಹೋದಾಗ, ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ಈ ಆಸ್ಪತ್ರೆಯಲ್ಲಿ ಆಗಲ್ಲ, ಬೇರೆ ಕಡೆ ತಗೊಂಡೋಗಿ ಅಂತಾರಲ್ಲ, ಹಾಗೆ ಈಗ ಇದು ಹೇಳಲಿಕ್ಕೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ಮುಂದಿನ ಆಸ್ಪತ್ರೆಯಲ್ಲಿ ನೋಡೋಣ.
ನೆಕ್ಸ್ಟ್ ಸಮಯ ಬಂದಾಗ ನೋಡೋಣ. ಸದ್ಯಕ್ಕೆ ಇದೊಂದು ನಿಗೂಢವಾಗಿಯೇ ಇರಲಿ, ಆಯಿತಾ? ಏನೋ ಒಂಥರ ಹಾಕ್ಕೊಂಡಿದ್ದೀವಿ ಕವರಿಂಗು. ಯಾವುದೆಲ್ಲ ಕವರಿಂಗು? ಇಷ್ಟು ಹೇಳ್ಬೋದು. ಪ್ರಾರ್ಥನೆ ಎಂಬ ಕವರಿಂಗ್, ಡೈಲಿ ಚರ್ಚಿಗೆ ಹೋಗುವ ಕವರಿಂಗ್, ಬೈಬಲ್ ಹಿಡ್ಕೊಂಡಿರೋ ಕವರಿಂಗ್, ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್ ಕವರಿಂಗ್. ಈ ಕವರಿಂಗ್ ಇದೆಲ್ಲ ತೊಂದರೆ ಇಲ್ಲ. ಇನ್ನೂ ಕವರಿಂಗ್ ಇದೆ. ಆ ಕವರಿಂಗ್ ಯಾವುದು ಅಂತ ನಮಗೆ ಈಗ ನಿಮ್ಗೆ ಅದು ಹೇಳೋದ್ರಿಂದ ನಿಮಗೇನು ಪ್ರಯೋಜನ ಆಗೋದಿಲ್ಲ, ಅದಕ್ಕೋಸ್ಕರ ಅದು ಬೇಡ. ಈಗ ಇಷ್ಟು ಕವರಿಂಗ್ ಹೇಳಿದ್ದೆ ನಮಗೆ ಅರ್ಥ ಆಗ್ತಾ ಇಲ್ಲ ಅಲ್ವಾ? ಅರ್ಥ ಆಗ್ತಿದೆಯಾ? ಸ್ವಲ್ಪ ಸ್ವಲ್ಪ ಏನೋ ಏನೋ ಇವರು ನಮಗೆ ಹೇಳ್ತಾ ಇದ್ದಾರೆ, ಏನೋ ನಾವು ಮಾಡೋದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ ಅಲ್ವಾ? ನಮ್ಮ ಪ್ರಾರ್ಥನೆ ಸರಿ ಇಲ್ಲ, ಚರ್ಚಿಗೆ ಹೋಗೋದು ಸರಿ ಇಲ್ಲ, ಬೈಬಲ್ ಓದೋದು ಸರಿ ಇಲ್ಲ, ಅಲ್ಲೆಲ್ಲೂ ಹೇಳ್ತಾ ಇರೋದು ಸರಿ ಇಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಅಲ್ಲ, ನಾಟಕೀಯವಾಗಿ ಅಲ್ಲ, ನಾವು ಮಾಡ್ತಾ ಇರೋದೇ ನಾಟಕ. ಅದು ಇದು ಬೇಕು ಅಂತ ಅಲ್ಲ ನಾವು ಮಾಡ್ತಾ ಇರೋದು. ನಾವು ಹೀಗೆ ಮಾಡ್ತಾ ಇರೋದೇನೇ ಇದೆಯಲ್ವಾ, ನಾವು ರಿಯಲ್ ಆಗೇ ಮಾಡ್ತಾ ಇರೋದು. ರಿಯಲ್ ಆಗಿ, ನಾಟಕ ಅಲ್ಲ. ರಿಯಲ್ ಆಗಿ ಮಾಡ್ತಾ ಇರೋದೇ ನಾಟಕ. ಬಟ್ ಅದು ನಮಗೆ ಗೊತ್ತಾಗ್ತಾ ಇಲ್ಲ. ಈಗ ನೋಡಿ, ಬೈಬಲ್ ಹೇಳುತ್ತೆ, ಪ್ರಕಟಣೆ 3:1 ಒಂದು ವಾಕ್ಯ ಇದೆ, ಎಫೆಸದ ಸಭೆಗೆ ಹೇಳುವಂಥದ್ದಲ್ವಾ? ನೀನು ಹೆಸರಿಗೆ ಮಾತ್ರ ಜೀವಂತವಾಗಿದೆಯಾ, ಆದರೆ ವಾಸ್ತವವಾಗಿ ನೀನು ಸತ್ತಂತೆ. ಸರಿ, ಸಾರ್ದಿಸ್ ಸಭೆಗ, ಸಾರ್ದಿಸ್ ಸಭೆಗೆ, ಇವತ್ತು ಈ ಸಭೆಗೆ, ಅಥವಾ ನನಗೆ ಅಂತ ತಗೊಳ್ಳೋಣ. ಇದು ನನಗೆ ಅನ್ವಯ ಆದರೆ ನನಗೆ, ಅನ್ವಯ ಆಗಲಿಲ್ಲ ಅಂದರೆ ಬಿಡಿ, ತಲೆ ಎಂಟು ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಇದು ನನಗಲ್ಲ ಅಂದರೆ ಅಲ್ಲ. ಅಂದು ಸಾರ್ದಿಸಿನ ಸಭೆಗೆ ಹೇಳಿದರು, ಏನಂತ ಹೇಳಿದರು? ಹೆಸರಿಗೆ ಮಾತ್ರ ನೀನು ಜೀವಂತವಾಗಿದೆಯಾ. ಅಂದರೆ ಅರ್ಥ ಆಗೋ ಥರ ಹೇಳೋದಾದರೆ, ಹೆಸರಿಗೆ ಮಾತ್ರ ನೀನು ಕ್ರಿಶ್ಚಿಯನ್ ಆಗಿದೆಯಾ, ಹೆಸರಿಗೆ ಮಾತ್ರ ನೀನೇನಾಗಿದೆಯಾ, ಕರಿಸ್ಮ್ಯಾಟಿಕ್ ಆಗಿದೆಯಾ, ಹೆಸರಿಗೆ ಮಾತ್ರ ನೀನು ಪ್ರಾರ್ಥನೆ ಮಾಡುವವನಾಗಿದೆಯಾ, ಹೆಸರಿಗೆ ಮಾತ್ರ ನೀನೇನಾಗಿದೆಯಾ, ಒಂದು ಪ್ರಬೋಧಕನಾಗಿದೆಯಾ, ಹೆಸರಿಗೆ ಮಾತ್ರ ನೀನು ದೇವರ ಸೇವಕನಾಗಿದೆಯಾ, ಹೆಸರಿಗೆ ಮಾತ್ರ ನೀನು ದೇವರ ಭಕ್ತನಾಗಿದೆಯಾ, ಹೆಸರಿಗೆ ಮಾತ್ರ ನೀನು ವಿಶ್ವಾಸಿಯಾಗಿದೆಯಾ. ಆದರೆ ಇನ್ ರಿಯಾಲಿಟಿ ಯು ಆರ್ ನಥಿಂಗ್, ಯು ಆರ್ ಡೆಡ್. ಹೆಸರಿಗೆ ಮಾತ್ರ ನೀನು ಜೀವಂತವಾಗಿದೆಯಾ, ಆದರೆ ವಾಸ್ತವವಾಗಿ ದೇವರು ನೋಡುವಾಗ ಮನುಷ್ಯರು ನೋಡುವಾಗ ಅಲ್ಲ, ಮನುಷ್ಯರು ನೋಡುವಾಗ ಹೇಳ್ತಾರೆ, ನಿಮ್ಮಷ್ಟು ಭಕ್ತಿ ಯಾರಿಗೂ ಇಲ್ಲ ರೀ. ಯಾಕೆ ಹೇಳಿ? ನಿಮ್ಮ ಥರ ಯಾರು ಪ್ರಾರ್ಥನೆ ಮಾಡ್ತಾರೆ? ನಿಮ್ಮ ಥರ ಡೈಲಿ ಯಾರು ಚರ್ಚಿಗೆ ಹೋಗ್ತಾರೆ? ನಿಮ್ಮ ಥರ ಡೈಲಿ ಯಾರು ಬೈಬಲ್ ಓದ್ತಾರೆ? ನಿಮ್ಮ ಥರ 1 ಗಂಟೆ ಅನ್ಯ ಭಾಷೆ ಯಾರು ಹೇಳ್ತಾರೆ? ನಿಮ್ಮ ಥರ ಡೈಲಿ ಶಲ ಬಲ 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 ಅಂತ ಯಾರು ಹೇಳ್ತಾರೆ? ಈ ಯೂಟ್ಯೂಬಲ್ಲಿ ಕೆಲವೊಂದು ಗ್ರೂಪ್ಗಳೆಲ್ಲ ನೋಡಿದರೆ ಟಂಗ್ಸ್ 1 hour ಟಂಗ್ಸ್ ಪ್ರೇಯರ್ ಇದೆ. ಕೆಲವು ಟೈಮ್ ನನಗೂ ಮೆಸೇಜ್ ಬರುತ್ತೆ, ಕೈಂಡ್ಲಿ ಜಾಯಿನ್ ಫಾರ್ ಟಂಗ್ಸ್ ಪ್ರೇಯರ್ ಅಂತ, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆಗೆ ಜಾಯಿನ್ ಆಗಿ ಅಂತ. ಯಾರ್ಯಾರು ಈ ಗ್ರೂಪಲ್ಲಿ ಆ್ಯಡ್ ಮಾಡ್ಕೊಳ್ತಾರಲ್ಲ ಅವರಿಗೆ ಕಳಿಸ್ತಾ ಇರ್ತಾರೆ, ಝೂಮ್ ಲಿಂಕ್ ಕಳಿಸ್ತಾರೆ. ಟಂಗ್ಸ್ ಪ್ರೇಯರ್ 9 to 8, 9 to 8 ಆಗುತ್ತಾ, 8 to 9, 8 to 9, 9 to 10 ಅದರ ಟೈಮಿಂಗ್ಸ್ ಹಾಕಿ ಕಳಿಸ್ತಾರೆ. ಇದೆಲ್ಲ ಮಾಡ್ತಾ ಇದ್ದೀರಿ, ಆದ್ದರಿಂದ ನೀವು ನಿಜವಾಗಲೂ ದೇವರಿಗೆ ತುಂಬ ಹತ್ತಿರ ಇದ್ದೀರಿ ಅಂತ ನಿಮಗೆ ಅನಿಸುತ್ತೆ. ಸಾರ್ದಿಸಿನ ಸಭೆಯಲ್ಲಿ ಬಾಹ್ಯವಾಗಿ ಎಲ್ಲ ಇತ್ತು, ಆದರೆ ದೇವರು ನೋಡುವಾಗ ಒಳಗಡೆ ಡಮ್ಮಿ ಏನೂ ಇಲ್ಲ, ದೇವ್ರ ಜೊತೆ ಕನೆಕ್ಷನ್ನೇ ಇಲ್ಲ. ಕಾರಣ ಏನು ಅಂದರೆ, ಈ ಮಹಿಮೆಯಲ್ಲಿ ಅವರು ಬದುಕ್ತಾ ಇಲ್ಲ, ಅವರು ಕ್ರಿಸ್ತನ ಮುಖಾಂತರ ಬದುಕ್ತಾ ಇಲ್ಲ. ಕ್ರಿಸ್ತನಿಲ್ಲದೆ ಬದುಕಬಹುದಾ? ಬದುಕ್ತಾ ಇದ್ದಾರೆ ಅಲ್ವಾ? ಕ್ರಿಸ್ತನಿಲ್ಲದೆ ಬದುಕುವ ಜೀವನ ಏನು ಗೊತ್ತಾ? ಪಾಪದ ಜೀವನ ಅಂದರೆ ನಮಗಷ್ಟು ಟಚ್ ಆಗಲ್ಲ, ಹಾರ್ಟಿಗೇನು ಟಚ್ ಆಗಲ್ಲ. ಕ್ರಿಸ್ತನಿಲ್ಲದ ಜೀವನ ಮನೆಯಲ್ಲಿ ಸಾಕುವ ನಾಯಿ ಜೀವನ. ನಾಯಿಗೆ ಜೀವ ಇದೆಯಾ? ಹಸಿವಾಗುತ್ತಾ? ಊಟ ಮಾಡುತ್ತಾ? ಮನೆಯವರು ಯಾರು ಅಂತ ನಾಯಿಗೆ ಗೊತ್ತಾಗುತ್ತಾ?
ಕಳ್ಳರು ಯಾರು ಅಂತ ಗೊತ್ತಾಗುತ್ತಾ? ಕಳ್ಳರು ಬಂದರೆ ಕೂಗುತ್ತಾ? ಮನೆಯವ್ರು ಬಂದರೆ ಪ್ರೀತಿ ಮಾಡುತ್ತಾ? ಅದಕ್ಕೂ ಆಸೆ ಆಕಾಂಕ್ಷೆಗಳೆಲ್ಲ ಇದೆಯಾ? ಮಕ್ಕಳಾಗುತ್ತಾ? ಮಕ್ಕಳನ್ನ ಮುದ್ದು ಮಾಡುತ್ತಾ? ಅದು ಬೆಳೆಸುತ್ತಾ? ಅದು ಸತ್ತೋಗುತ್ತಾ? ಕ್ರಿಸ್ತನಿಲ್ಲದ ಜೀವನ, ಕ್ರಿಸ್ತನ ಮುಖಾಂತರವಲ್ಲದ ಜೀವನ ಈ ನಾಯಿ ಜೀವನಕ್ಕೆ ಸಮಾನ. ಈಗ ಸ್ವಲ್ಪ ಒಳಗಡೆ ಚುಚ್ಚೋದಂಗೆ ಆಗುತ್ತಲ್ವಾ? ಈಗ ಅರ್ಥ ಆಗುತ್ತೆ, ಚುಚ್ಚೋದಕ್ಕಿಂತ ಅರ್ಥ ಆಗುತ್ತೆ. ಎಲ್ಲರೂ ಬರ್ತಿದ್ರು ಅಷ್ಟೇ. ನಾವೆಲ್ಲರೂ ದೇವರಿಲ್ಲದಂತೆ ಬಾಳಿದೆವು ಅಂತ ಇದೆ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾರೆ, ಹಿಂದೊಮ್ಮೆ ನೀವು ದೇವರಿಲ್ಲದವರಾಗಿದ್ರಿ. ಪೇತ್ರ ಹೇಳ್ತಾರೆ, ಯು ಆರ್ ನಾಟ್ ಎಟ್ ಆಲ್ ಎ ಪೀಪಲ್. ನಿಮ್ಮ ಮನುಷ್ಯರೇ ಆಗಿರಲಿಲ್ಲ, ನೀವೊಂದು ಜನಾಂಗನೇ ಆಗಿರಲಿಲ್ಲ ಅಂತ ಹೇಳ್ತಾರೆ. ದೇವರಿಲ್ಲ ಅಂದಮೇಲೆ ಏನಾಗಿದ್ವಿ? ಹೆಣ ಆಗಿದ್ವಿ ಅಂತ, ಸತ್ತೋಗಿದ್ರಿ ಆತ್ಮದಲ್ಲಿ ಅಂತ. ಓಕೆ, ದೇವರಂದರೆ ಕ್ರಿಸ್ತ. ಕ್ರಿಸ್ತನಿಲ್ಲದ ಜೀವನ ಮರಣ. ಕ್ರಿಸ್ತನಿಲ್ಲದ ಜನಾಂಗನೇ ಅಲ್ಲ. ಯಾರಾದರೂ ಈಗ ಇಲ್ಲೊಂದು ಶವದ ರಾಶಿ ತಗೊಂಡೋಗಿ ಇದನ್ನು ಜನಾಂಗ ಅಂತ ಹೇಳೋಕ್ಕಾಗತ್ತಾ? ಹೆಣದ ರಾಶಿನ ಯಾರಾದರೂ ಜನಾಂಗ ಅಂತಾರ? ಜೀವ ಇರೋ ಮನುಷ್ಯರನ್ನ ಒಂದು 100 ಜನ 1000 ಇದು ಚಿಕ್ಕ ಜನಾಂಗ ಅಂತ ಹೇಳ್ಬೋದು. ಹಿಂದೊಮ್ಮೆ ನಾವೆಲ್ಲರೂ ಹಾಗೇ ಇದ್ವಿ. ಈಗಲೂ ಕೆಲವು ಕುಟುಂಬಗಳು ಹಾಗೇ ಇದ್ದಾವೆ, ಕೆಲವು ಸಭೆಗಳು ಹಾಗೇ ಇದೆ. ಹೆಣದ ಥರ ಜೀವ ಇಲ್ಲ. ಹಲ್ಲೆಲೂಯಾ ಇದೆಯಾ? ಪ್ರೈಸ್ ಲಾರ್ಡ್ ಇದೆಯಾ? ಅನ್ಯ ಭಾಷೆ ಇದೆಯಾ? ಎಲ್ಲ ಥರದ ಪ್ರಾರ್ಥನೆಗಳು ಇದೆಯಾ? ಹಾಡುಗಳಿದೆಯಾ? ಸ್ತುತಿ ಇದೆಯಾ? ಕರಿಸ್ಮ್ಯಾಟಿಕ್ ಪ್ರೇಯರ್ ಇದೆಯಾ? ಧ್ಯಾನಗಳಿದೆಯಾ? ಇದೆಲ್ಲ ಇದೆ, ಎಲ್ಲ ಇದೆ. ಬಟ್ ಏನು ಹೊರಗೆ ಬರ್ತಾ ಇಲ್ಲ? ಏನು ಹೊರಗೆ ಬರ್ತಾ ಇಲ್ಲ? ಕ್ರಿಸ್ತನ ಸ್ವಭಾವ ಹೊರಗೆ ಬರ್ತಾ ಇಲ್ಲ, ಪ್ರೀತಿ ಬರ್ತಾ ಇಲ್ಲ. ಡೈಲಿ ಪ್ರೇಯರ್ ಮಾಡ್ತೀವಿ, ಡೈಲಿ ಪ್ರೇಯರ್. ನನಗೆ ಗೊತ್ತು, ಕೆಲವೊಂದು ಕರಿಸ್ಮ್ಯಾಟಿಕ್ ಲೀಡರ್ಸ್ಗಳು ಗಂಡಂದರು ಭಯಂಕರ ಒಳ್ಳೆ ಪ್ರೀಚರ್ಸ್, ಹೆಂಡತಿ ಮೇಲೆ ಮಹಾ ಸಂಶಯ. ಹೆಂಡತಿ ಮೇಲೆ ಸಂಶಯ ಪಡುವ ಎಷ್ಟೋ ಜನ ಬೋಧಕರಿದ್ದಾರೆ. ಅದರಲ್ಲಿ ಒಂದು ಬೋಧಕನ ಹೆಂಡತಿ ಹೇಳಿದ್ದು, ಅಳ್ತಾ ಕಣ್ಣೀರು ಸುರಿಸ್ಕೊಂಡು, ಅವರು ಒಂದು ಕೆಲಸಕ್ಕೆ ಬರ್ತಾರೆ, ಒಂದು ಸರ್ಕಾರಿ ಕೆಲಸಕ್ಕೆ ಬರ್ತಾರೆ. ಅವ್ರು ಬರುವಾಗ ಅವರು ಬಳೆ ಎಲ್ಲ ಹಾಕೊಂಡು ಬಂದಿಲ್ಲ. ಚಿನ್ನದ ಬಳೆ ಹಾಕೊಂಡು ಬರ್ತಿದ್ರು, ಒಂದು 3-4 ಎರಡು ಕೈಗೆ ಡೈಲಿ ಸಿಗ್ತಾಯಿದ್ರು. ನಾನು ಕೇಳಿದೆ ಅವ್ರ ಹತ್ರ, ಇವತ್ತು ಯಾಕೆ ಬಳೆ ಏನು ಹಾಕೊಂಡು ಬಂದಿಲ್ಲಲ್ಲ, ಮರ್ತು ಬಿಟ್ರ ಅಂತ ಕೇಳಿದೆ. ಆಗ ಅವರು ಮರ್ತು ಬಿಟ್ಟು ಹಾಕೋದು ಬ್ಯಾಗಲ್ಲಿದೆ ಅಂತ ಹೇಳಿದರು. ಅದು ಯಾಕೆ ಬ್ಯಾಗಲ್ಲಿ ಇಟ್ಕೊಂಡು ಬರ್ತೀರಿ? ಬ್ರದರ್, ನಿಮಗೆ ಗೊತ್ತಿಲ್ಲ, ಪ್ರತಿದಿನ ನಾನು ಬ್ಯಾಗಲ್ಲಿ ಹಾಕ್ಕೊಂಡೇ ಬರೋದು, ಬಸ್ಸಲ್ಲಿ ಕುತ್ಕೊಂಡು ಬಳೆ ಹಾಕ್ಕೊಳ್ಳೋದು. ಇವತ್ತು ಮರ್ತು ಬಿಟ್ಟೆ. ನಾನೇನಾದರೂ ಮನೇಲಿ ಈ ಥರ ಬಳೆ ಹಾಕ್ಕೊಳ್ಳೋದು, ಮೇಕಪ್ ಮಾಡೋದು ನೋಡಿದ್ರೆ ನನ್ನ ಗಂಡ ಬೇರೆ ಥರ ನೋಡ್ತಾನೆ ನನ್ನನ್ನು. ಭಾಳ ಸಂಶಯದ ಮನುಷ್ಯ, ಆದರೆ ದೊಡ್ಡ ಬೋಧಕ, ಕರಿಸ್ಮ್ಯಾಟಿಕ್ ಬ್ರದರು ಅಂತ ಹೇಳಿದ್ರು. ಇಬ್ಬರು ಗೊತ್ತು ನನಗೆ, ಆ ಥರ ಇದ್ದಾರೆ. ಪ್ರೀತಿ ಇಲ್ಲ. ನಾವು ಎಲ್ಲೆಲ್ಲ ಮಾಡಿ, ಎಷ್ಟೆಲ್ಲ ಬೋಧನೆ ಮಾಡಿ, ನಮ್ಮಲ್ಲಿ ಈ ಕ್ರಿಸ್ತನ ಪ್ರೀತಿ ಪ್ರಕಟ ಆಗದೆ ಇದ್ದರೆ, ಬೈಬಲ್ ಏನು ಹೇಳುತ್ತೆ? ಗಣಗಣಿಸುವ ಗಂಟೆ, ಜಣಜಣಿಸುವ ಜಾಗಟೆ. ನಮ್ಮ ವ್ಯಾಲ್ಯೂ 0, ಶೂನ್ಯ ಸಮಾನ ಅಷ್ಟೇ. ನೀವು ಎಷ್ಟು ದೊಡ್ಡ ಪ್ರಾರ್ಥನೆ ಮಾಡ್ತೀರೋ, ಡೈಲಿ ಬಲಿಪೂಜೆಗೆ ಹೋಗ್ತಿರೋ, ಆರಾಧನೆಗೆ ಹೋಗ್ತಿರೋ, ಕ್ಯಾಥಲಿಕ್ ಪ್ರಾರ್ಥನೆ ಮಾಡ್ತಿರೋ, ಪ್ರೊಟೆಸ್ಟೆಂಟ್ ಪ್ರಾರ್ಥನೆ ಮಾಡ್ತಿರೋ, ಇನ್ನೊಂದು ಮಾಡ್ತಿರೋ, ಮತ್ತೊಂದು ಮಾಡ್ತಿರೋ, ಕರಿಸ್ಮ್ಯಾಟಿಕ್ ಮಾಡ್ತಿರೋ, ಕರಿಸ್ಮ್ಯಾಟಿಕ್ ಅಲ್ಲದೆ ಇರೋ ಪ್ರಾರ್ಥನೆ ಮಾಡ್ತಿರೋ, ಸೈಲೆಂಟ್ ಪ್ರೇಯರ್ ಮಾಡ್ತಿರೋ, ಮೆಡಿಟೇಷನ್ ಮಾಡ್ತಿರೋ, ಕಾಂಟೆಂಪ್ಲೇಷನ್ ಮಾಡ್ತಿರೋ, ಅಥವಾ ಇನ್ನು 3rd ಹೆವನ್ಗೆ ಹೋಗಿ ಬರ್ತಿರೋ, ಎಲ್ಲಾದರೂ ಹೋಗಿ. ಕೆಲವರು ಇದ್ದಾರಲ್ವ, ಅವರು ಹೇಳ್ತಾರೆ, ನಾವು 3rd ಹೆವನ್ನ ವಿಸಿಟ್ ಮಾಡಿ ಬಂದಿದ್ದೀವಿ ಸಂತ ಪೌಲ್ರ ಥರ ಅಂತ.
ಇನ್ನೊಬ್ರು ನೀವು 3ನೇ ಸ್ವರ್ಗಕ್ಕಾದರೂ ಹೋಗಿ ಬನ್ನಿ, ಅದ್ರ ಮೇಲೆ ಇನ್ನೂ ಸ್ವರ್ಗ ಇದೆಯಂತ ಕಂಡಿಡಿದು ನೋಡ್ಕೊಂಡು ಬನ್ನಿ, ಏನಾದರೂ ಮಾಡಿ. ಪ್ರೀತಿ ಒಂದಿಲ್ಲದಿರೆ ಶೂನ್ಯ ಸಮಾನ. ಪ್ರೀತಿ ಇಲ್ಲದೇ ಇದ್ರೆ ಝೀರೋ. 1 ಕೊರಿಂಥ 13ನೇ ಅಧ್ಯಾಯ ಓದೋಣ ವಾಕ್ಯದ ಮುಖಾಂತರ ಓದೋಣ. ನಮಗೆ ಟೈಮ್ ಇಲ್ಲ, ನಾವಿನ್ನೂ ಇಂಟ್ರೊಡಕ್ಷನಲ್ಲೇ ಇದ್ದೀವಿ, ಇರಲಿ ಪರವಾಗಿಲ್ಲ. ಇಡೀ ದೇಹಕ್ಕೆ ಆರೋಗ್ಯ ಪಡ್ಕೋಬೇಕಾ? ಇಡೀ ದೇಹ ಆರೋಗ್ಯವಾಗಬೇಕಾ? ಹಾಂ, ಸ್ಟಾರ್ಟಿಂಗಿಂದ ಓದ್ ಚಿನ್ನಮ್ಮ. ಸುಮ್ಮನೆ ಗಣಗಣಿಸುವ ಗಂಟೆ ಅಂತ ನಾನು ಹೇಳಿ ಮೊದಲೇ ನನ್ನನ್ನು ಬೈತಾ ಇದ್ದಾರೆ ಈಗ ಎಷ್ಟು ಜನ. ನೀನು ಅದನ್ನೇ ಹೇಳಿ ಡಬಲ್ ಬೈಸ್ಕೊಳ್ಳೋಕೆ ಮಾಡ್ತಿದ್ಯಾ. ಯಾಕೆ, ಎಲ್ಲಿಂದ ವಿಷಯ ಅಂತ ವಿಷಯಕ್ಕೆ ಬಾ. ಹಾಂ, ಸುರ ನರರ ನುಡಿಗಳ ನಾನು ಆಡಬಲ್ಲೆನಾದರೂ. ಸುರ ನರ ನುಡಿಗಳು ಅಂದರೆ ಯಾರ್ದು? ಸುರ ನರರ ನುಡಿಗಳ ನಾನು ಆಡಬಲ್ಲೆನಾದರೂ ಅಂದರೆ ಯಾರ ನುಡಿಗಳು? ದೇವದೂತರ, ಏಂಜಲ್ಸ್ ಲ್ಯಾಂಗ್ವೇಜ್. ಅದು ಯಾವುದಂತ ಗೊತ್ತಿಲ್ಲ ನನಗೆ, ಪೌಲ್ರಿಗೆ ಗೊತ್ತಿದೆ, ಅವ್ರು ಹೇಳಿದ್ದಾರೆ. ಕೆಲವರು ಹೇಳ್ತಾರೆ ಅನ್ಯ ಭಾಷೆ ಅಂತ, ನನಗೆ ಗೊತ್ತಿಲ್ಲ ಅನ್ಯ ಭಾಷೆ ಹೌದು ಅಲ್ಲೋ ಅದು ಅಂತ. ಬಟ್ ದೇವದೂತರ ಭಾಷೆ ಅದು ಯಾವ ಥರ ಇದೆ ಅಂತ ನನಗೆ ಕೇಳಬೇಡಿ, ನನಗಂತೂ ಬರಲ್ಲ. ಸೊ ಆ ಥರ ಭಾಷೆ ಗೊತ್ತಿರೋರು ಕೆಲವರು ಇದ್ದಾರೆ, ಅವ್ರು ಹೇಳ್ಬೋದು ಏನು ಅಂತ. ಬಟ್ ಇಷ್ಟಂತ ಹೌದು, ಸುರ ನರರ ನುಡಿ ಅಂದರೆ ದೇವದೂತರ ಲ್ಯಾಂಗ್ವೇಜ್. ಸುರ ನರರು ಅಂದರೆ ದೇವ ಮನುಷ್ಯರ, ದೇವತೆ, ಮಾರ್ಟಲ್ಸ್ ಆ್ಯಂಡ್ ಆಫ್ ಏಂಜಲ್ಸ್. ನರದ್ದು ಓಕೆ. ಸುರರು ಅಂದರೆ ದೇವದೂತರು. ಓಕೆ, ಅವ್ರು ಎಲ್ಲ ಲ್ಯಾಂಗ್ವೇಜು ಬರುತ್ತಲ್ವ? ಮನುಷ್ಯರ ಮಾತು ಮಾತಾಡ್ತಾರೆ, ದೇವದೂತರದ್ದು ಮಾತಾಡ್ತಾರೆ, ಸ್ವರ್ಗದ ಮಾತು ಮಾತಾಡ್ತಾರೆ, ಭೂಮಿದು ಮಾತಾಡ್ತಾರೆ. ಅಲ್ಲೂ ಭಯಂಕರ ಪ್ರೀಚಿಂಗ್, ಇಲ್ಲೂ ಭಯಂಕರ ಪ್ರೀಚಿಂಗ್. ಅಂದರೆ ದೇವದೂತರಿಗೂ ಬೋಧನೆ ಮಾಡ್ಬೋದು, ಭೂಮಿಲೂ ಮಾಡ್ಬೋದು. ದೇವದೂತರ ಥರನೂ ಮಾತಾಡ್ಬೋದು, ನಾವು ಮನುಷ್ಯರ ಥರನೂ ಮಾತಾಡ್ಬೋದು. ಒಂಥರ ದೇವ್ರ ಲೆಕ್ಕಕ್ಕೇನೆ ಇರಲಿ ಬಿಡಿ. ಸ್ವರ್ಗದ ರೇಂಜಿಗೆ ಇದ್ದೀವಿ ಅಂತ, ನಮ್ಮ ಮಾತು ಸ್ವರ್ಗದ ರೇಂಜಿಗೆ ಇರುತ್ತೆ ಅಂತ ಇಟ್ಕೊಳ್ಳೋಣ ಸದ್ಯಕ್ಕೆ. ಓಕೆ, ಭೂಮಿ ರೇಂಜ್ಗಲ್ಲ, ನಮ್ಮ ರೇಂಜೇ ಸ್ವರ್ಗದ ರೇಂಜಲ್ಲಿ ಮಾತಾಡ್ತೀವಿ ನಾವು. ಕೆಲವು ಟೈಮ್ ಮೈಕ್ ನಮ್ಮ ಕೈಗೆ ಸಿಕ್ಬಿಟ್ರಂತೂ ನೆಲದ ಮೇಲೆ ಇರಲ್ಲ, ಸ್ವರ್ಗಕ್ಕೆ ಹೋಗಿ ಅಲ್ಲಿ ನಿಂತ್ಕೊಂಡು ಮಾತಾಡ್ತೀವಿ, ಪುಲ್ಪಿಟ್ ಅಲ್ಲೇ ಇರುತ್ತೆ, ಆ ಥರ. ಓಕೆ, ಸುರ ನರರ ನುಡಿಗಳ ನಾನಾಡೆ ಬಲ್ಲೆನಾದರೂ. ನೀನು ಯಾವ ರೇಂಜ್ಗಾದರೂ ಮಾತಾಡು, ಹಾಡು, ಸ್ತುತಿಸು, ಬೋಧಿಸು, ದೆವ್ವ ಓಡಿಸು, ಏನೇ ಮಾಡು, ಚರ್ಚಿಗೆ ಹೋಗು, ಏನಾದರೂ ಮಾಡು, ಆದರೆ ಪರಮ ಪ್ರೀತಿ, ಪರಮಾತ್ಮನ ದೇವರ ಪ್ರೀತಿ, ಕ್ರಿಸ್ತನ ಪ್ರೀತಿ ಇಲ್ಲದೆ ಇದ್ದರೆ ನಾ ಕೇವಲ ಗಣ 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 ಅಂತ ಶಬ್ದ ಮಾಡಿದ ಗಂಟೆ, ಝಣಝಣಿಸುವ ಜಾಗಟೆ ಥರ ಶಬ್ದ, ಟನ್ 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 ಟನ್, ಹಲ್ಲೆಲೂಯ 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 ಹಲ್ಲೆಲೂಯ, ಏಸು 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 ನಾಮ, ಜೈ 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 ಹಲ್ಲೆಲೂಯ, ಎಲ್ಲ ಶಬ್ದ ಮಾತ್ರ ಭಯಂಕರ. ನೋಡಿದವ್ರು ಹೇಳ್ತಾರೆ ಎಷ್ಟು ಚೆನ್ನಾಗಿ ಸ್ತುತಿ ಮಾಡ್ತಾರೆ, ಎಷ್ಟು ಜೋರಾಗಿ ಸ್ತುತಿ ಮಾಡ್ತಾರೆ. ಸ್ತುತಿ ಸ್ತೋತ್ರ ಇವ್ರ ಥರ ಜೋರಾಗಿ ಮಾಡಬೇಕು. ಶೂನ್ಯ ಸಮಾನ. ಆಮೇಲೆ ಪ್ರವಾದನೆ. ಇವತ್ತು ಎಲ್ಲಿ ನೋಡಿದ್ರು ಪ್ರವಾದಿಗಳೇ ಜಾಸ್ತಿ ಆಗಿಬಿಟ್ಟಿದ್ದಾರೆ. ನಿಮ್ಮಲ್ಲಿ ಯಾರು ಪ್ರವಾದಿಗಳಿದ್ದಾರೋ ಗೊತ್ತಿಲ್ಲ. ನೀನು ಪ್ರವಾದಿನೇ ಜುಲಿಟ ಅಲ್ಲ? ಓಕೆ, ಪ್ರವಾದನೆಯ ವರವೇನಾಗಿರಬಹುದು? ಇರಬಹುದು ನಿಗೂಢವಾದ ರಹಸ್ಯಗಳ ಅರಿವು, ಎಲ್ಲದರ ಪರಿಜ್ಞಾನ. ಹಾಂ, ಪರ್ವತನೇ ಶೇಕ್ ಮಾಡ್ತಿರಂತೆ. ಬೆಟ್ಟಕ್ಕೆ ಇಲ್ಲಿಂದ ಹೋಗಿ, ಸ್ವಾಮಿ ಹೇಳ್ತಾರಲ್ವ, ಬೆಟ್ಟಕ್ಕೆ ಇಲ್ಲಿಂದ ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಆಜ್ಞಾಪಿಸಿದರೆ ಅದು ಹಾಗೆ ಆಗುತ್ತಂತೆ. ಈಗ ನೀವೇನಾದರೂ ಹೇಳಿದರೆ ಆ ಥರ ಆಗುತ್ತೆ ಅಂತ ಇಟ್ಕೊಳ್ಳಿ. ಅಂಥ ವಿಶ್ವಾಸ ನಿಮಗಿದೆ. ನೀವು ದೊಡ್ಡ ಪ್ರವಾದಿ, ಪ್ರಾಫೆಟ್. ಎಷ್ಟು ದೊಡ್ಡ ಪ್ರವಾದಿ ಅಂದರೆ ಏಲಿಯನ ಹಾಗೆ, ಯೇಸು ಸ್ವಾಮಿ ಥರ. ಯೇಸು ಸ್ವಾಮಿ ಪ್ರವಾದಿ ಅಂತ ಅವ್ರು ನಂಬಿದ್ರಲ್ಲ ಇಸ್ರಾಯೇಲ್ ಜನರು, ಆ ಥರ ಸತ್ತವ್ರನ್ನ ಕೂಡ ಎಬ್ಬಿಸ್ತೀರಿ ಅಂಥ ಪ್ರಾಫೆಟ್ ನೀವು. ಬರೀ ಪ್ರಾಫೆಟ್ ಅಂದರೆ ಮಾತಾಡೋ ಪ್ರಾಫೆಟ್ ಮಾತ್ರ ಅಲ್ಲ, ಕಾರ್ಯ ಕೂಡ ಮಾಡಿ ತೋರಿಸ್ತೀರಿ ಅಂತ ಮಹಾಪ್ರವಾದಿ. ಪ್ರವಾದನೆಯ ವರ ನಿಮಗೆ ಇರ್ಬೋದು, ಪರ್ವತವನ್ನೇ ಕದಲಿಸುವಂಥ ವಿಶ್ವಾಸ ನಿಮಗಿರ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್, ಒಬ್ಬರ ಮೇಲೆ ಕ್ಯಾನ್ಸರ್ ಇದೆ, ಕ್ಯಾನ್ಸರ್ ಗೋ ಅಂದರೆ ಕ್ಯಾನ್ಸರ್ ಹೋಗ್ಬಿಡುತ್ತೆ ಎಲ್ಲಿಗೋ, ಅದೊಂಥರ ಅಷ್ಟು ವಿಶ್ವಾಸ ನಿಮಗೆ. ಹಾಂ, ಆದರೆ
ಪ್ರೀತಿ ಇಲ್ಲದೆ ಇದ್ರೆ ಶೂನ್ಯ, ಸಮಾನ, ಝೀರೋ. ನೀವೆಷ್ಟು ಪ್ರಾರ್ಥನೆ ಮಾಡೋರಾದರೂ, ಚರ್ಚಿಗೆ ಹೋಗೋರಾದರೂ, ಎಷ್ಟು ವರ್ಷದಿಂದ ಕ್ರಿಶ್ಚಿಯನ್ ಆದರೂ, ಏನು ಸೇವೆ ಮಾಡಿದರು, ಏನು ಸೇವಕರಾದರು, ಯಾರೇ ಆದರೂ, ಎಷ್ಟೇ ಗಿಫ್ಟ್ ಇದ್ದರು, ಏನೆಲ್ಲ ಟ್ಯಾಲೆಂಟ್ ಇದ್ದರು, ಎಷ್ಟು ರಹಸ್ಯ ಗೊತ್ತಿದ್ದರು, ಎಷ್ಟು ಪ್ರಕಟಣೆಗಳು, ಪ್ರವಾದನೆಗಳು ನಿಮ್ಮ ಜೀವಿತದಲ್ಲಿ ಇದ್ದರೂ ಕೂಡ ಪ್ರೀತಿ ಇಲ್ಲದೆ ಇದ್ದರೆ ಇದೆಲ್ಲ ವ್ಯರ್ಥ, 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 ಎಲ್ಲವೂ ವ್ಯರ್ಥ. ನೀನು ಸುಣ್ಣ ಬಳಿದ ಸಮಾಧಿ ಥರ, ಒಂದು ರೀತಿ ಶವದ ಥರ, ಒಂದು ರೀತಿ ಹೆಸರಿಗೆ ಮಾತ್ರ ಜೀವಂತವಾಗಿರ್ತೀಯ, ವಾಸ್ತವವಾಗಿ ಸತ್ತಂತೆ ಈ ಸರಿ. ಆ ಪ್ರೀತಿ ಇದು ಯೇಸು ಪ್ರೀತಿ, ಆ ಪ್ರೀತಿನೇ ಯೇಸು. ಆ ಪ್ರೀತಿ ಅನ್ನೋದು ಯೇಸು ಕ್ರಿಸ್ತರೇ. ಆ ಪ್ರೀತಿಯ ಸ್ವಭಾವ ಮುಂದಿನ ವಾಕ್ಯದಲ್ಲಿ ನಮಗೆ ನೋಡ್ಬೋದು, ಆಯಿತಾ. ಆ ಪ್ರೀತಿ ಹೇಗಿರುತ್ತೆ ಕೇಳಿದರೆ, ಆ ಪ್ರೀತಿಯಲ್ಲಿ ಏನಿದೆ? ಆ ಪ್ರೀತಿಯಲ್ಲಿ ತಪ್ಪಿಕೊಂಡು ಐ ಲವ್ ಯು ಅಂತ ಹೇಳೋದಿದೆಯಾ? ಅದೆಲ್ಲ ಇಲ್ಲ. ಇಲ್ಲಿ ಐ ಲವ್ ಯು ಡಾರ್ಲಿಂಗ್ ಅಂತ ಇದೆಯಾ? ಮುತ್ತು ಕೊಡುತ್ತಾ? ತಪ್ಪಿಕೊಳ್ಳುತ್ತಾ? ಚಾಕ್ಲೇಟ್ ಕೊಡುತ್ತಾ? ಊಟ ಕೊಡುತ್ತಾ? ಯಾವುದು ಇಲ್ಲ ಅದರಲ್ಲಿ. ಆ ಪ್ರೀತಿಯಲ್ಲಿ ಏನಿದೆ ಕೇಳಿದರೆ, ನಿಧಾನ, ಸಹನೆ, ಸೈರಣೆ, ದಯದಾಕ್ಷಿಣ್ಯ, ಆಮೇಲೆ ಆ ಪ್ರೀತಿಯಲ್ಲಿ ಏನಿಲ್ಲ? ಜಾಗನೇ ಇಲ್ಲ ಅಂತೆ. ಅದ್ರಲ್ಲಿ ಜಾಗನೇ ಇಲ್ಲ. ಇವತ್ತು ನೋಡುವಾಗ ಎಲ್ಲಿ ನಮ್ಮಷ್ಟು ಗರ್ವಿಗಳು ಯಾರೂ ಇಲ್ಲ ಅನಿಸುತ್ತೆ. ನಾನು ಎಷ್ಟೋ ಬಾರಿ ಯೋಚನೆ ಮಾಡಿದೆ, ನನ್ನಷ್ಟು ಗರ್ವ ಯಾರಿಗೂ ಇಲ್ವೇನೋ ಅಂತ ನನಗೆ ಬೇಜಾರಾಗ್ತಾ ಇದೆ ಎಷ್ಟೋ ಸಾರಿ. ಆ ಗರ್ವ ಇದೆ ಅಂದರೆ ಪ್ರೀತಿ ಇಲ್ಲ ಅಷ್ಟೇ. ನಿಜ, ಸುಳ್ಳಲ್ಲ. ಸುಮ್ಮನೆ ನಿಮ್ಮ ಮುಂದೆ ಈಗ ಹೇಳ್ತಾ ಇರೋದಲ್ಲ, ಆ ಥರ ಅನಿಸಿದೆ ಎಷ್ಟೋ ಬಾರಿ. ಆದರೆ ನಿಜವಾದ ಪ್ರೀತಿಯಲ್ಲಿ ಗರ್ವಕ್ಕೆ ಜಾಗನೇ ಇಲ್ಲ ಅಂತೆ. ಗರ್ವಕ್ಕೆ, ಮರ್ಮಕ್ಕೆ, ಮೆರೆತಕ್ಕೆ, ಮತ್ಸರಕ್ಕೆ, ಸಿಡುಕಿಗೆ, ಸೊಕ್ಕಿಗೆ, ಸ್ವಾರ್ಥಕ್ಕೆ, ಇದೆಲ್ಲ ಹೇಳ್ತಾ ಹೋಗುವಾಗ ಕನ್ನಡಿ ಮುಂದೆ ನಿಂತ್ಕೊಂಡೆಲ್ಲ ನಾನೇ ನೋಡ್ದಂಗೆ ಇದೆ. ಓಕೆ, ಸೇಡುಗಳ ಎಣಿಕೆಗೆ ನಾವು ನಲಿಯೋದು ಯಾವುದರಲ್ಲಿ? ಇಂಗ್ಲೀಷಲ್ಲಿ ಏನಿದೆ? ಲವ್ ಡಸ್ ನಾಟ್ ರಿಜಾಯ್ಸಸ್ ಇನ್ ರಾಂಗ್ ಡೂಯಿಂಗ್ ಆರ್ ಅನ್ರೈಚಸ್ನೆಸ್. ಅನೀತಿಯಲ್ಲಿ ಅಥವಾ ತಪ್ಪಾದ ಕಾರ್ಯಗಳಲ್ಲಿ ಆನಂದಿಸೋದಿಲ್ಲ. ಇವತ್ತಿನ ಯುವಕ ಯುವತಿಯರು ಆನಂದಿಸ್ತಾ ಇರೋದು ಯಾವುದರಲ್ಲಿ? ಅವ್ರನ್ನ ಬ್ಲೇಮ್ ಮಾಡ್ತಾ ಇರೋದಲ್ಲ. ಹೆಚ್ಚಾಗಿ ನಾವು ನೋಡುವಾಗ ಇಂದಿನ ಯೂತ್ಸ್, ಕ್ರಿಶ್ಚಿಯನ್ ಯೂತ್ಸ್ ಎಂಜಾಯ್ ಮಾಡೋದು ಯಾವುದರಲ್ಲಿ? ರೈಟ್ ಡೂಯಿಂಗ್ ಅಲ್ಲ, ರಾಂಗ್ ಡೂಯಿಂಗ್ ಅಲ್ಲ. ರಾಂಗ್ ಡೂಯಿಂಗ್ ಅಂದರೆ ದೇವರ ದೃಷ್ಟಿಯಲ್ಲಿ ಹೇಳ್ತಾ ಇರೋದು, ಮನುಷ್ಯನ ದೃಷ್ಟಿನಲ್ಲ. ಮನುಷ್ಯರ ದೃಷ್ಟಿನಲ್ಲಿ ಎಲ್ಲ ಕಾಮನ್. ಅಪ್ಪ ಅಮ್ಮ ಮಾಡ್ತಾ ಇಲ್ವಾ? ನಮ್ಮ ಅಂಕಲ್ ಮಾಡಿಲ್ವಾ? ನಮ್ಮ ಅಪ್ಪ ಅಮ್ಮ ಮಾಡಿಲ್ವಾ? ನಾನೊಂದು ಹುಡುಗಿ ಜೊತೆಗೆ, ಹುಡುಗನ ಜೊತೆಗೆ ಒಂದು ಅಫೇರ್ ಇಟ್ಕೊಂಡೆ, ನಮ್ಮ ಅಪ್ಪ ಅಮ್ಮ ಮದುವೆ ಆಗಿದ್ದೆ ಅದೇ ಥರ ಅಲ್ವಾ? ಮದುವೆ ಆಗಿ ಈಗ ನಾನೊಂದು ಹುಡುಗಿ ಜೊತೆಗೆ ಅಫೇರ್ ಇಟ್ಕೊಂಡಿದ್ದೀನಿ, ನಮ್ಮ ಅಪ್ಪ ಇಟ್ಕೊಂಡಿಲ್ಲ ಈಗಲೂ. ಅಪ್ಪಂಗೆ ಮಾತಾಡೋಕ್ಕೆ ನೈತಿಕ ಹಕ್ಕೇ ಇಲ್ಲ ಈಗ. ಅಂಥ ಪರಿಸ್ಥಿತಿಯಲ್ಲಿ ಸುಮಾರು ಕ್ರಿಶ್ಚಿಯನ್ ಅಪ್ಪಂದ್ರಿದ್ದಾರೆ. ಯಾಕೆ ಅಂದರೆ ಮಗ ಇನ್ನೊಬ್ಬಳ ಜೊತೆಯಲ್ಲಿ ಅಥವಾ ಮಗಳು ಇನ್ನೊಬ್ಬನ ಜೊತೆಯಲ್ಲಿ ತಪ್ಪಾದ ರಾಂಗ್ ಡೂಯಿಂಗಲ್ಲಿ ಇರುವಾಗ ಖಂಡಿಸಲಿಕ್ಕೆ ಬೇಕಾದ ನೈತಿಕ ಹಕ್ಕು ಕ್ರಿಶ್ಚಿಯನ್ ಪೇರೆಂಟ್ಸಿಗೆ ಇವತ್ತು ಅನೇಕರಿಗಿಲ್ಲ. ಎಲ್ರಿಗೂ ಅಂತ ಹೇಳೋದಿಲ್ಲ, ಅನೇಕ ಕ್ರಿಶ್ಚಿಯನ್ ಪೇರೆಂಟ್ಸ್ಗೆ ಇವತ್ತಿಲ್ಲ. ಯಾಕೆಂದರೆ ಅದೇ ಕಂಡೀಷನಲ್ಲಿ ಅಪ್ಪನೂ ಇದ್ದಾನೆ, ಅಮ್ಮನೂ ಇದ್ದಾಳೆ. ನೀವೇನಾದರೂ ಜಾಸ್ತಿ ಮಕ್ಕಳ ಮೇಲೆ ರೈಸ್ ಆಗಿಬಿಟ್ರೆ ಅವರು ಮ್ಯಾಕ್ಸಿಮಮ್ ಸುಧಾರಿಸ್ಕೊಳ್ತಾರೆ. ಅಪ್ಪ ಅಮ್ಮ ಅಲ್ವಾ ಮರ್ಯಾದೆ ತೆಗೆದುಬೇಡ ಅಂತ. ಇನ್ನು ಮ್ಯಾಕ್ಸಿಮಮ್ ಅವ್ರದ್ದೊಂದು ಲಿಮಿಟ್ ಅನ್ನೋದಿದೆಯಲ್ಲ, ಲಿಮಿಟ್ ಮೀರಿ ಹೋದ್ಬಿಟ್ರೆ ಮೊದಲು ನೀನು ಸರಿ ಆಗು, ನೀನು ಈ ಥರ ಇಲ್ವಾ, ನನಗೆ ಗೊತ್ತಿಲ್ವಾ, ಮೊನ್ನೆ ಆ ಫೋನ್ ಬಂದಾಗ ಎತ್ಕೊಂಡು ಹೋದೆ, ಆಚೆ ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು 3 ದಿನ ಬಂದಿಲ್ಲ, ಎಲ್ಲೋಗಿದ್ದೆ ನಂಗೆ ಗೊತ್ತಿಲ್ವಾ, ಎಲ್ಲ ಟ್ರೇಸ್ ಮಾಡಿದ್ದೀನಿ, ಎಲ್ಲ ಡೀಟೇಲ್ ಇದೆ ಅಂತ ಹೇಳುವಂಥ ಬುದ್ಧಿವಂತ ಯುವಕ ಯುವತಿಯ ಮಕ್ಕಳು ನಿಮ್ಮ ಕುಟುಂಬದಲ್ಲೇ ಇರ್ತಾರೆ. ನಾವಿವತ್ತು
ಸಂತೋಷ ಪಡೋದು ರಾಂಗ್ ಡೂಯಿಂಗಲ್ಲೇ. ಯಾರು ಹೊಡೆದು ಬಂದರೆ ಅದಕ್ಕೊಂದು ಪಾರ್ಟಿ ಮಾಡಿ ಸಂತೋಷ ಪಡ್ತೀವಿ. ಯಾರಾದರೂ ಬಿದ್ದರೆ ಸಂತೋಷ ಪಡ್ತೀವಿ. ನಾವು ಕರಿಸ್ಮ್ಯಾಟಿಕಲ್ಲಿ ಇರೋರು ನಾವು ಸಂತೋಷ ಪಡೋದೇ ಗೊತ್ತಾ? ನಮ್ಮನ್ನು ಯಾರಾದರೂ ವಿರೋಧ ಮಾಡಿದವರು ಇರ್ತಾರೆ, ಅವ್ರು ಏನಾದರೂ ಸೇವೆಯಲ್ಲೆಲ್ಲಾದರೂ ಬಿದ್ದೋಗ್ಬಿಟ್ರೆ ಸಂತೋಷ ಪಡಲ್ಲ, ತೋರಿಸಲ್ಲ ಸಂತೋಷ. ಒಳಗೊಳಗಡೆನೆ ಸಂತೋಷ ಪಟ್ಕೊಂಡು ಹೇಳ್ತೀವಿ ಏನಂತ, ಅವರು ಈ ಥರ ನಮಗೆ ಮಾಡಿದರು ಒಂದು ಕಾಲದಲ್ಲಿ, ಈಗ ಅನುಭವಿಸ್ತಾ ಇದ್ದಾರೆ, ಅನುಭವಿಸ್ಲಿ. ಅದು ರೈಟ್ ಡೂಯಿಂಗ್, ಅದು ರಾಂಗ್ ಡೂಯಿಂಗ್. ಪಕ್ಕದ ಮನೆಯವರು ನಿಮಗೇನಾದ್ರು ತೊಂದರೆ ಕೊಟ್ಟಾಗ, ನೀವು ತುಂಬ ಒಳ್ಳೆಯವರು, ಕೆಟ್ಟವರು ಅಂತಲ್ಲ, ತುಂಬ ಒಳ್ಳೆಯವರಾಗಿರ್ತೀರಿ, ಅವ್ರಿಗೆ ತುಂಬ ಹೆಲ್ಪ್ ಮಾಡಿರ್ತೀರಿ. ಪಕ್ಕದ ಮನೆಯವರು ನಿಮಗೆ ತುಂಬ ತೊಂದರೆ ಕೊಟ್ಟರು, ಇಷ್ಟೆಲ್ಲ ನೀವು ಒಳ್ಳೇದು ಮಾಡಿನೂ ಅವ್ರು ನಿಮಗೆ ತೊಂದರೆ ಕೊಟ್ಟು ಹೋಗ್ಬೇಕಾದ್ರೆ ಕಾರ್ ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿ ಕೈಕಾಲು ಮುರಿದೋಯ್ತು, ಸತ್ತೋಗೋದು ಬೇಡ, ಕೈಕಾಲು ಮುರಿದೋಯ್ತು. ಆವಾಗ ನಿಮ್ಗೆ ಏನಾಗುತ್ತೆ? ಫಸ್ಟ್ ನೀವೇ ಹೋಗ್ತೀರಾ ಆಸ್ಪತ್ರೆಗೆ? ಬೇಕಾದ್ರೆ ಹೋಗ್ತೀರಿ. ಹೋಗುವಾಗ ಹೃದಯ ಹೇಗಿರುತ್ತೆ? ಮನೆಯಲ್ಲಿ ಮಗನಿಗೆ ಆಕ್ಸಿಡೆಂಟ್ ಆದಾಗ ಆಸ್ಪತ್ರೆಗೆ ಹೋದ, ಮಗಳಿಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಗೆ ಹೋದ, ಅದೇ ಹೃದಯದಿಂದ ಹೋಗ್ತೀರಾ? ಡೀಟೇಲ್ ಏನು ಹೇಳೋದು ಬೇಡ, ನಮಗೆ ಗೊತ್ತಿರುತ್ತೆ ನಮ್ಮ ಹೃದಯ ಹೇಗಿರುತ್ತೆ ಅಂತ. ನೋಡಿದವ್ರು ಏನು ಹೇಳ್ತಾರೆ, ನೋಡಿ ಅವ್ರು ಇಷ್ಟು ತೊಂದರೆ ಕೊಟ್ಟರು, ಆಕ್ಸಿಡೆಂಟ್ ಆದಾಗ ಆಸ್ಪತ್ರೆಗೆ ಫಸ್ಟ್ ಹೋದವ್ರೆ ಅವರು, 1 ಲಕ್ಷ ಕೊಟ್ಟವರು ಅವರೇ. ಇದು ಪ್ರೀತಿ ಅಂದರೆ. ಎಲ್ಲವನ್ನು ನೋಡುವ ದೇವರೊಬ್ಬರು ಇದ್ದಾರೆ, ಎಲ್ಲವನ್ನು ಗಮನಿಸುವ ದೇವರೊಬ್ಬರಿಗೆ ಮಾತ್ರ ಸಾಧ್ಯ. ಕ್ರಿಸ್ತನ ಪ್ರೀತಿಯಲ್ಲಿ ಕಪಟತನ ಇಲ್ಲ. ಕ್ರಿಸ್ತ ನಿನ್ನಲ್ಲಿ ಪ್ರೀತಿಯಾಗಿ ಜೀವಿಸುವಾಗ ಕ್ರಿಸ್ತನಲ್ಲಿ ಕಪಟತನ ಇಲ್ಲ. ಅದರಿಂದ ಕ್ರಿಶ್ಚಿಯನ್ ಲವಲ್ಲಿ ಕಪಟತನ ಇಲ್ಲ. ಕ್ರಿಶ್ಚಿಯನ್ಸ್ ಲವಲ್ಲಿ ಇರೋದೇ ಕಪಟತನ ಇವತ್ತು. ಯಾಕೆಂದರೆ ಸೋ ಕಾಲ್ಡ್ ಕ್ರಿಶ್ಚಿಯನ್ಸ್ ಅಂತ ಯಾರಿದ್ರೆ ಅವರ ಒಳಗಡೆ ಕ್ರಿಸ್ತನೇ ಇಲ್ಲ. ಕ್ರಿಸ್ತ ಇಲ್ಲದೆ ಇರುವ ಕ್ರಿಶ್ಚಿಯನ್ಸ್ ಆಗಿರೋದ್ರಿಂದ ನಮ್ಮೊಳಗಡೆಯಿಂದ ಕ್ರಿಸ್ತನ ಪ್ರೀತಿ ಪ್ರೊಡ್ಯೂಸ್ ಆಗ್ತಾ ಇಲ್ಲ, ನಮ್ಮ ಪ್ರೀತಿ ಬರ್ತಾ ಇದೆ ಅಷ್ಟೇ. ಮಾನುಷಿಕವಾದ, ನಾನು ಆವಾಗಲೇ ಹೇಳಿದ್ನಲ್ವಾ, ನಾಯಿ ಮರಿ ಕತೆ, ಅದು ಎಲ್ಲರಲ್ಲೂ ಇದೆ. ಅದು ಏನು ಪ್ರಯೋಜನ ಇದೆ ಅದರಿಂದ? ಅದನ್ನು ತಗೊಂಡು ನಾವು ದೇವ್ರ ಸಂಬಂಧದಲ್ಲಿ ಬದುಕೋಕ್ಕೂ ಆಗೋದಿಲ್ಲ, ಒಂದು ದಿನ ಸ್ವರ್ಗಕ್ಕೆ ಹೋಗ್ಲಿಕ್ಕೂ ಆಗೋದಿಲ್ಲ. ಇಲ್ಲಿ ಇರ್ಬೋದು ತಿಂದು ಕುಡಿದು ಮಜಾ ಮಾಡಿ, ನಾಯಿ ಮರಿ ಥರ. ನಾಯಿ ಮರಿ ಆಗುತ್ತೆ, ಮರಿ ಬೆಳೆಯುತ್ತೆ, ಮರಿ ಸ್ಟ್ರಾಂಗ್ ಆಗುತ್ತೆ, ಮರಿ ಮಕ್ಕಳು ಮಾಡುತ್ತೆ, ಮರಿ ವಯಸ್ಸಾಗುತ್ತೆ, ಮರಿ ಮುದುಕ ಆಗಿ ಸತ್ತೋಗುತ್ತೆ. ಪಾಪ ಅದಕ್ಕೆ ನಮಗಿರೋ ಥರ ಬುದ್ಧಿ ಇಲ್ಲ. ಸಂಡೇ ಚರ್ಚಿಗೆ ಹೋಗ್ಬೇಕು ಅಂತ ಗೊತ್ತಾಗಲ್ಲ, ಶಿಲುಬೆ ಗುರುತು ಹೇಗೆ ಹಾಕಬೇಕು ಅಂತ ಗೊತ್ತಿಲ್ಲ. ನಮಗದೆಲ್ಲ ಗೊತ್ತು, ಭಾಳ ನೀಟಾಗಿ ಹಾಕ್ತೀವಿ. ಹೃದಯದಲ್ಲಿ ಮಾತ್ರ ಶಿಲುಬೆನೇ ಹೊತ್ಕೊಳ್ಳೋಕೆ ರೆಡಿ ಇಲ್ಲ. ಯಾವಂದಾರ ತಲೆ ಮೇಲೆ ಕಲ್ಲೇ ಹಾಕ್ಬಿಡ್ತೀವಿ ನಾವು. ಆಮೇಲೆ ಚರ್ಚಿಗೆ ಹೋಗಿ ಫ್ರಂಟ್ ಲೈನಲ್ಲಿ ಕೂತ್ಕೊಂಡು ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ, ಪಿತನ ಸುತನ ಪವಿತ್ರಾತ್ಮನ ನಾಮದಲ್ಲಿ ಆಮೇಲೆ. ಎಷ್ಟು ಚೆನ್ನಾಗಿ ನೀಟಾಗಿ ಶಿಲುಬೆ ಗುರುತಾಗ್ತಾರೆ. ಈ ಥರ ಯಾರೂ ಹಾಕಲ್ಲ. ದೇವ್ರು ಹೇಳ್ತಾರೆ, ಎಲ್ಲೋ ಕಪಟಿಯೇ ಅಂತ ಹೇಳ್ತಾರೆ. ನಮಗೆ ಹೇಳೋದು ನಾವೇ ಅವರು, ಬೇರೆ ಯಾರೂ ಅಲ್ಲ. ಏನಾಗಿಬಿಟ್ಟಿದೆ ಒಳಗಡೆ ರೋಗ. ಈ ರೋಗವಾಸಿ ಆದರೆ, ಪಾಪ ಎಂಬ ರೋಗ ಒಳಗಡೆ ಇರೋದ್ರಿಂದನೇ ಇದೆಲ್ಲ ನಾವು ಮಾಡೋದು, ಬೇರೆ ಯಾವುದಕ್ಕೂ ಅಲ್ಲ. ನಾವು ಕ್ರೈಸ್ತರು ಹೇಗಾದ್ವಿ ಬಿಟ್ಟಂದರೆ, ವಂಶ ಪಾರಂಪರ್ಯವಾಗಿ ಕ್ರಿಶ್ಚಿಯನ್ ಆಗಿಬಿಟ್ವಿ, ಸಾಂಪ್ರದಾಯಿಕವಾಗಿ ಸಂಪ್ರದಾಯಗಳ ಪ್ರಕಾರ ಕ್ರಿಶ್ಚಿಯನ್ ಆಗಿಬಿಟ್ವಿ. ಆದರೆ ಬೈಬಲ್ ಪ್ರಕಾರ, ದೇವರ ಪ್ರಕಾರ, ಪವಿತ್ರಾತ್ಮನ ಪ್ರಕಾರ ಒಳಗಡೆ ಆಗಿಲ್ಲ. ಅದಾದರೆ ಒಳಗಡೆ ಆರೋಗ್ಯ ಬರುತ್ತೆ, ಆತ್ಮ ಆರೋಗ್ಯ ಪಡ್ಕೊಳ್ಳುತ್ತೆ, ಆತ್ಮ ಸ್ವಸ್ಥವಾಗುತ್ತೆ. ಆತ್ಮಕ್ಕೆ ಮೊದಲು ಸೌಖ್ಯ ಸಿಗಬೇಕು. ಈಗ ಮತ್ತೆ ವಾಪಸ್ ಇನ್ನೊಂದು ಸರಿ ಓದೋಣ. ಜ್ಞಾನೋಕ್ತಿ 4:20-22. ಆವಾಗ ಸ್ವಲ್ಪ ಸ್ವಲ್ಪ ನಮಗೆ ಅರ್ಥ ಆಗಬಹುದು. ಮಗನೇ ಮಗಳೇ, ನನ್ನ ಮಾತನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು, ಅವು ನಿನ್ನ ಕಣ್ಣಿಗೆ ಮರೆಯಾಗದಿರಲಿ, ನಿನ್ನ ಹೃದಯದೊಳಗಡೆ ಭದ್ರವಾಗಿರಲಿ. ಕಂಡು ಹಿಡಿಯಬಲ್ಲವನಿಗೆ ಅವು ಏನು ಕೊಡುತ್ತಂತೆ? ಜೀವದಾಯಕ. ಇಡೀ ದೇಹಕ್ಕೆ ಅಂದರೆ ಈ ಹೋಲ್ ಬೀಯಿಂಗ್, ನೀನು ಪೂರ್ತಿಯಾಗಿರುವ ನಿನಗೆ ಅವು
ಆರೋಗ್ಯಕರ. ಹಾಗಾದರೆ ದೇವರ ಮಾತಿನಲ್ಲಿ ದೇವರ ಆರೋಗ್ಯ ಇದೆ, ಮತ್ತು ಹೀಲಿಂಗ್ ಇದೆ, ಸೌಖ್ಯ ಇದೆ. ಆ ಸೌಖ್ಯ ಯಾವುದು ಕೇಳಿದರೆ ನಮ್ಮ ತಲೆನೋವು ಮೈಕೈ ನೋವು ಅಲ್ಲ, ಕ್ಯಾನ್ಸರು ಅದು ಇದು ಅಲ್ಲ, ಆ ಸೌಖ್ಯದ ಬಗ್ಗೆ ಅಲ್ಲ ಹೇಳ್ತಾ ಇರೋದು. ಇಡೀ ದೇಹಕ್ಕೆ ಅಂದರೆ ಆತ್ಮಕ್ಕೆ, ಆತ್ಮ ಪ್ರಾಣ ದೇಹ ಪೂರ್ತಿ ಮನುಷ್ಯನಿಗೆ ಸೌಖ್ಯ ಬೇಕು ಇವತ್ತು. ಮನಸ್ಸಿಗೆ ಮಾತ್ರ ಅಲ್ಲ, ದೇಹಕ್ಕೆ ಮಾತ್ರ ಅಲ್ಲ, ಆತ್ಮಕ್ಕೆ ಮಾತ್ರ ಅಲ್ಲ, ಮನುಷ್ಯನಿಗೆ ಪೂರ್ತಿಯಾಗಿ ಇಡೀ ದೇಹಕ್ಕೆ ಆರೋಗ್ಯಕರ. ನಾಟ್ ಓನ್ಲಿ ಟು ದ ಫ್ಲೆಶ್ ಬಟ್ ಟು ದ ಫ್ಲೆಶ್. ಯು ಆರ್ ಅ ಫ್ಲೆಶ್, ನರ, ಮನುಷ್ಯ. ಇಂಗ್ಲೀಷಲ್ಲಿ ಫ್ಲೆಶ್ ಅಂತ ಇರ್ಬೋದು ಮೋಸ್ಟ್ಲಿ. ಹಾಂ, ಮಾಂಸ. ಮಾಂಸ ಅಂದರೆ ನರಮಾಂಸದಿಂದ ಏನು ಆಗೋದು ಅಂದರೆ 1 kg ಮಾಂಸ ತೊಗೊಂಡೋಗಿ ಅದನ್ನ ಇಟ್ಬಿಟ್ಟು, ಹಾಗೇನೆ ಯೇಸು ಸ್ವಾಮಿ ಹೇಳಿದ್ದು ನರಮಾಂಸದಿಂದ ಏನೂ ಆಗೋದು ಅಂತ. ಆ ಥರ ಅಲ್ಲ, ಮನುಷ್ಯನಿಂದ ಏನೂ ಆಗಲ್ಲ ಅಂತ. ಏನಾಗೋದಿದ್ರು ದೇವರ ಆತ್ಮನಿಂದ. ಅದರಿಂದ ಮಾಂಸ ತಿಂದು ಏನು ನೀವು ಸ್ವರ್ಗಕ್ಕೆ ಹೋಗಲ್ಲ, ಆತ್ಮ ಬಂದರೆ ಮಾತ್ರನೇ ಸ್ವರ್ಗಕ್ಕೆ ಹೋಗೋದು ಅಂತ. ಯೇಸು ಸ್ವಾಮಿನೇ ಕನ್ಫ್ಯೂಸ್ ಮಾಡಿಬಿಟ್ರಲ್ಲ ಅವತ್ತವರಿಗೆ. ಈಗ ನಾನು ಮತ್ತೆ ನಿಮಗೆ ಕನ್ಫ್ಯೂಷನ್ ಮಾಡೋದು ಬೇಡ, ಆಲ್ರೆಡಿ ಕೆಲವರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾಯಿದೆ. ಆದ್ದರಿಂದ ಪೂರ್ತಿ ಕನ್ಫ್ಯೂಷನ್ ಆಗೋ ಟೈಮ್ ಇನ್ನೂ ಬಂದಿಲ್ಲ, ಮುಂದೆ ಬರ್ಬೋದು. ಆ ಥರ ಕನ್ಫ್ಯೂಷನ್ ಆಗಿ ನಮ್ಮ ಕಣ್ಣು ಓಪನ್ ಆಗುತ್ತೆ. ಇಲ್ಲಿ ಕನ್ಫ್ಯೂಷನ್ ಆಗಿ ಒಳಗಡೆ ಮನೋನೇತ್ರಗಳೇನಾಗುತ್ತೆ, ಓಪನ್ ಆಗುತ್ತೆ. ಫ್ಯೂಸ್ ಆಗಿರೋದು ಸರಿಯಾಗತ್ತೆ. ಫ್ಯೂಸ್ ಹೋಗಿರುತ್ತೆ ಇಲ್ಲಿ ಒಳಗಡೆ, ಅದು ಸರಿಯಾಗತ್ತೆ. ಅದು ಒಳಗಡೆ ಕಣ್ಣು ಓಪನ್ ಆದರೆ ನಮಗೆ ಯಾರು ಕಾಣಿಸ್ತಾರೆ? ಯೇಸು ಕಾಣಿಸ್ತಾರೆ. ಒಳಗಡೆ ಕಣ್ಣು ಓಪನ್ ಆಗದೆ ಇದ್ದರೆ ಕ್ರಿಶ್ಚಿಯನ್ನೇ ದೆವ್ವಗಳು ಕಾಣಿಸುತ್ತೆ. ಯಾರನ್ನ ನೋಡಿದ್ರು ದೆವ್ವ. ಕೆಲವು ಬ್ರದರ್ಸ್ಗಳು ಮನೆಗೆಲ್ಲ ಬರ್ತಾರೆ. ಮನೆಗೆ ಬಂದು ಏನು ಕಾಣಿಸುತ್ತೆ ಅವರಿಗೆ? ಫಸ್ಟು ಮನೆಗೆ ಬಂದ ತಕ್ಷಣ ಮನೇಲಿ ಮನುಷ್ಯರು ಕಾಣಲ್ಲ. ಇರಿ ಏನೋ ಇದೆ, ಏನೋ ಓಡಾಡ್ತಾ ಇದೆ. ಆ ಟೈಮಲ್ಲಿ ನೀವೇನು ಮಾಡಬೇಕು ಗೊತ್ತಾ? ಟಕ್ ಅಂತ ತಲೆ ಮೇಲೆ ಒಂದು ಹೊಡೀರಿ. ಇಲ್ಲ ಮನೇಲಿ ತೀರ್ಥ ಅಂತ ನೀವು ಇಟ್ಟಿರ್ತೀರಲ್ಲ, ಅದನ್ನು ತೆಗೆದು ಹೀಗೆ ಹಾಕಿ ಮುಖದ ಮೇಲೆ. ಆಗ ಅವರು ನಾರ್ಮಲ್ ಸ್ಟೇಜಿಗೆ ಬರ್ತಾರೆ. ನೀವೇನು ಮಾಡ್ತೀರಿ? ಏನೋ ಇದೆ ಅಂದ ತಕ್ಷಣ ನೀವು ಭಯ ಬಿದ್ದುಬಿಡ್ತೀರಿ. ಅವ್ರು ಬರೋದೇ ಭಯಪಡಿಸಿ ನಿಮ್ಮ ಹತ್ರ ಇರೋದೆಲ್ಲ ಲೂಟಿ ಮಾಡಿಕೊಂಡು ನಿಮ್ಮನ್ನು ಗುಲಾಮರನ್ನಾಗಿ ಸರಪಳಿಲಿ ಬಂಧಿಸಿ ಹೋಗ್ತಾರೆ. ಆಮೇಲೆ ಹೇಳ್ತಾರೆ, ಇದು ಕಟ್ಕೊಳ್ಳಿ, ಇದು ಇಟ್ಕೊಳ್ಳಿ, ಎಲ್ಲ ಬಂಧನ ಮುರಿದೋಗುತ್ತೆ ಅಂತ. ನೀವು ಅದನ್ನು ಕಟ್ಟಿ ಇಟ್ಕೊಳ್ತೀರಿ. ಲಾಸ್ಟಿಗೆ ಅವ್ರು ಬಂಧನದಲ್ಲಿ ನೀವು ಇರ್ತೀರಿ. ಅವ್ರು ಹೇಳ್ತಾರೆ ಪಿಶಾಚಿ ಹೋಯ್ತು ಅಂತ. ಈಗ ಪಿಶಾಚಿ ಹೋಯ್ತು, ಇವನು ಹಿಡ್ಕೊತಾನೆ ನಿಮ್ಮನ್ನು. ಎಲ್ಲದಕ್ಕೂ ಅವರೇ ಬೇಕೀಗ. ವಾಸ್ತು, ಟಾಯ್ಲೆಟ್ ಎಲ್ಲ ಕಡೆನೂ ರೆಡಿ ಮಾಡ್ತಾರೆ. ಬಿಲ್ಡಿಂಗ್ನೇ ಖಾಲಿ ಮಾಡಿಸ್ಬಿಡ್ತಾರೆ ನಿಮ್ಮನ್ನು. ಊರೇ ಸರಿ ಇಲ್ಲ ಅಂದ್ಬಿಡ್ತಾರೆ, ಊರಲ್ಲಿ ದೆವ್ವ ಇದೆ ಅಂತ. ಪಾಪ ದೆವ್ವಕ್ಕೆ ಬೌಂಡ್ರಿ ಹಾಕುವಂಥ ಕರಿಸ್ಮ್ಯಾಟಿಕ್ ಬ್ರದರ್ಸ್ಗಳು ಇದ್ದಾರೆ. ಗಾಳಿಯಲ್ಲೂ ಹಿಡಿಯಲ್ಲೂ ಬೆನ್ನಟ್ಟಿದಂತೆ ಗಾಳಿನ ಹಿಡ್ಕೊಬರ್ತೀನಿ ಅಂತ ಹೋಗ್ತಾನಲ್ಲ, ಹಂಗೆ ದೆವ್ವಕ್ಕೇನಾದರೂ ಬೌಂಡ್ರಿ ಹಾಕಿ, ದೆವ್ವ ನೀನು ಇಲ್ಲೇ ಇರಬೇಕು. ಕೆಲವರು ಇದಾರಲ್ಲ ಕರಿಸ್ಮ್ಯಾಟಿಕಲ್ ಪ್ರೇಯರ್ ಮಾಡಿ, ಯೇಸುವಿನ ಶಿಲುಬೆಯ ಬುಡಕ್ಕೆ ನಿನ್ನನ್ನು ಕಳಿಸ್ತಾ ಇದ್ದೀನಿ ಅಂತ. ಎಲ್ಲಿಗೆ? ಎಲ್ಲಿದೆ ಈಗ ಶಿಲುಬೆ? ಯಾವ ಶಿಲುಬೆ? ಪಿಶಾಚಿಗೆ ಕನ್ಫ್ಯೂಷನ್ ಮಾಡಿಬಿಡ್ತಾರೆ ಇವರು. ಅರೆ ಯೇಸುವಿನ ಎಲ್ಲಿಗೆ ಹೋಗಲಿ ನಾನೀಗ? ಇವನು ಬೇರೆ ಕಮೆಂಟ್ ಮಾಡ್ತಿದ್ದೇನೆ, ಅದು ಯೇಸು ನಾಮದಲ್ಲಿ. ಪಾಪ ಪಿಶಾಚಿ ನೆಲೆ ಇಲ್ಲದೆ ಅಲೆದಾಡುತ್ತೆ. ಎಲ್ಲಿಯೂ ಯೇಸುವಿನ ಶಿಲುಬೆ ಬುಡ ಕಾಣದ ಕಾರಣ ಬಿಟ್ಟು ಬಂದ ಸ್ಥಳಕ್ಕೆ ಮತ್ತೆ ವಾಪಸ್ ಬರುತ್ತೆ. ಅದಕ್ಕೆ ಕೆಲವು ಬಂದು ಯೇಸುವಿನ ಶಿಲುಬೆ ಬುಡಕ್ಕೆ ಓಡಿಸಿ ಹೋಗ್ತಾರೆ. ಅವತ್ತು ಬಂದಿದ್ರು ಬ್ರದರ್, ಮನೆಗೆ ಬಂದು ಶಿಲುಬೆ ಬುಡಕ್ಕೆ ಹೋಗುವಂತ ಓಡಿಸಿದ್ರು. ಹೋಯ್ತು ದೇವ ಬ್ರದರ್, ಫ್ರೀ ಆದ್ವಿ. ಅವತ್ತು ಸೊಂಟ ಎಲ್ಲ ಕರೆಕ್ಟ್ ಆಯಿತು, ಮನೆಯಲ್ಲೆಲ್ಲ ಸಮಾಧಾನ ಶಾಂತಿ ಎಲ್ಲ ಒಳ್ಳೇದಾಯಿತು. ಆಮೇಲೆ 3 ದಿವಸ ಆದಮೇಲೆ ಮತ್ತೆ ಬಂತು. ಅದು ಯೇಸು ಹೇಳಿದ ಮತ್ತೆ ಬರುತ್ತೆ ಅಂತಾನೆ. ನೀನು ಎಲ್ಲೋ ಓಡಿಸ್ಬಿಟ್ರೆ ಅದನ್ನು. ಇನ್ನು ಕೆಲವರು ಹೇಳ್ತಾರೆ, ನೀನು ಪಾತಾಳಕ್ಕೆ, ಸೈತಾನನೇ ನೀನು ಹೋಗು ಪಾತಾಳಕ್ಕೆ, ಬೆಂಕಿಗೆ ಹೋಗು ಅಂತ. ಪಿಶಾಚಿ ಹೇಳುತ್ತೆ, ನನ್ನ ಟೈಮ್ ಇನ್ನೂ ಬಂದಿಲ್ಲ. ನೀನು ಯಾರು ಹೇಳೋಕ್ಕೆ? ಬಿಗ್ ಬಾಸ್ ಹೇಳಿದ್ದಾರೆ ಟೈಮ್ ಇನ್ನೂ ಬಂದಿಲ್ಲ ಅಂತ. ನೀನು ಯಾರು? ನೀನೇನು ದೇವ್ರ ಪಾತಾಳಕ್ಕೆ ಓಡಿಸೋದಕ್ಕೆ? ನಾನು ಹೋಗಲ್ಲ. ಹಾಗಾದ್ರೆ ದೆವ್ವ ಓಡಿಸೋಕೆ ಯೇಸು ಹೇಳಿದಾರ?
ಓಡಿಸು ಅಂತ ಹೇಳಿದ್ದಾರೆ, ಎಲ್ಲಿಗೆ ಓಡಿಸು ಅಂತ ಹೇಳಲಿಲ್ಲ. ಹೇಳಿದಾರಾ? ಅಷ್ಟೇ. ಇವನಲ್ಲಿದ್ದರೆ ಬಿಟ್ಟು ಹೋಗು ಅಂತ ಹೇಳಿದ್ರೆ ಹೋಗಬೇಕು. ಅಥವಾ ಹೆಂಗೆ ಓಡಿಸ್ತಿರೋ ಓಡಿಸಿ, ಪ್ರಾರ್ಥನೆ ಮಾಡಿ ಓಡಿಸ್ತಿರೋ, ಉಪವಾಸ ಮಾಡಿ ಓಡಿಸ್ತಿರೋ, ಆಜ್ಞೆ ಮಾಡಿ ಓಡಿಸ್ತಿರೋ, ಹೆಂಗೋ ಓಡಿಸಿ. ಆದರೆ ಎಲ್ಲಿಗೆ ಓಡಿಸ್ಬೇಕು ಅಂತ ಹೇಳಿದಾರಾ? ಇನ್ನು ಕೆಲವ್ರು ಹೇಳ್ತಾರೆ ಏನಂತ, ಇಲ್ಲಿ ಬಿಟ್ಟು ಹೋಗಿದ್ದು ನಿಮ್ಮ ಮನೆ ಒಳಗಡೆ ಸೇರಿಕೊಳ್ಳುತ್ತೆ, ಆದ್ದರಿಂದ ನೀವು ಚೆನ್ನಾಗಿ ಉಪವಾಸ ಎಲ್ಲ ಮಾಡಿ ಹೋಗಬೇಕು. ದೆವ್ವ ಓಡ್ಸೋಕೆ ಹೋಗುವಾಗ ಚೆನ್ನಾಗಿ ಉಪವಾಸ ಮಾಡಿ, ಮನೆ ಸುತ್ತಲೂ ಉಪ್ಪು ಹಾಕಿ, ಮನೆ ಸುತ್ತಲೂ ಎಣ್ಣೆ ಹಾಕಿ, ತೀರ್ಥ ಹಾಕಿ, ಆಮೇಲೆ ಏನೆಲ್ಲ ಪ್ರಾರ್ಥನೆಗಳೆಲ್ಲ ಮಾಡಿ ಸಿದ್ಧರಾಗಿ ನೀವು ಹೋಗಿ ದೆವ್ವ ಓಡಿಸ್ಬೇಕು. ನೀವು ಆ ರೀತಿ ಸಿದ್ಧತೆ ಇಲ್ಲದೆ ದೆವ್ವ ಓಡಿಸ್ಲಿಕ್ಕೆ ಹೋದರೆ, ನೀವು ಅಲ್ಲಿ ಓಡಿಸಿದ ದೆವ್ವ ವಾಪಸ್ಸು ಸುತ್ತಿ ಬಳಸಿ ನಿಮ್ಮ ಮನೆ ಒಳಗಡೆ ಬಂದು ಸೇರಿಕೊಳ್ಳೋ ಸಾಧ್ಯತೆ ಇದೆ ಎಂದು ಹೇಳುವ ಎಷ್ಟೋ ಕರಿಸ್ಮ್ಯಾಟಿಕ್ ಬೋಧಕರು ನಾನು ನೋಡಿದ್ದೀನಿ. ನೀವು ನೋಡಿದ್ದೀರಾ? ಕೇಳಿಸ್ಕೊಂಡಿದ್ದೀರಾ ಆ ಥರ? ಕೇಳಿಸ್ಕೊಂಡಿದ್ದೀರಿ. ನೋಡಿಲ್ಲ. ಬರ್ತಾರೆ, ನಿಮ್ಮೂರಲ್ಲೆಲ್ಲ ಬರ್ಬೋದು, ಬರಬೇಕಾಗಿತ್ತಲ್ಲ ಇಷ್ಟೊತ್ತಿಗೆ. ಬಂದು ಹೋಗಿರ್ತಾರೆ, ಬರ್ತಾರೆ, ಅವರೆಲ್ಲ ಬರ್ತಾರೆ. ಅವರೆಲ್ಲ ಬರದೇ ಇದ್ರೆ ಹೇಗೆ? ಅವರ ಬಿಸ್ನೆಸ್ ಸೆಂಟರ್ಸ್ ಯಾವ್ದು ಗೊತ್ತಾ? ಅದು ಹೇಳಿ. ಎಲ್ಲೆಲ್ಲಿ ನಮ್ಮ ಕಥೋಲಿಕ ಕುಟುಂಬಗಳಿದೆಯೋ ಹೆಚ್ಚಾಗಿ ಅದೇ. ಯಾಕೆಂದರೆ ನಾವೇ ಬೈಬಲ್ ಓದೋದಿಲ್ಲ. ಬೈಬಲ್ ಓದದೇ ಇರುವ ಏಕೈಕ ಜನಾಂಗ ಅಂದರೆ ನಾವೇ ಅನಿಸುತ್ತೆ. ಎಲ್ಲರೂ ಅಲ್ಲ, ಮೆಜಾರಿಟಿ. ಅದರಿಂದ ನಮ್ಮನ್ನು ಎಮರ್ಸೋದು ತುಂಬ ಸುಲಭ. ನಮ್ಗೆ ಅಲ್ಲಿ ಇಲ್ಲಿ ಅದು ಇದು ಕಟ್ಕೊಂಡು ನೇತಾಕೊಂಡು ಅಭ್ಯಾಸ ಆಗ್ಬಿಟ್ಟಿದೆ. ಅದಕ್ಕೆ ಅವ್ರೇನು ಮಾಡ್ತಾರೆ, ಅವರು ಏನಾದರೂ ಕೊಟ್ಟು ಇದನ್ನು ಕಟ್ಕೊಳ್ಳಿ, ಇದನ್ನು ನೇತಾಕೊಳ್ಳಿ ಅಂತೇಳಿ ಪಾಕೆಟ್ಗೆ ಒಂದಿಷ್ಟು ದುಡ್ಡು ಹಾಕ್ಕೊಂಡು ಅವ್ರು ಹೋಗ್ತಾರೆ. ನಾವು ಇದನ್ನು ಕಟ್ಕೊಂಡು ನೇತಾಕೊಂಡು ನಾವು ನೇತಾಡ್ತಾ ಇರ್ತೀವಿ, ಬೇತಾಳದ ಥರ. ಆಸ್ಪತ್ರೆ ಮನೆ, ಆಸ್ಪತ್ರೆ ಮನೆ, ಧ್ಯಾನ ಕೇಂದ್ರ ಮನೆ, ಧ್ಯಾನ ಕೇಂದ್ರ ಮನೆ, ಧ್ಯಾನ ಕೇಂದ್ರ ಮನೆ. ಇನ್ನು ಕೆಲವರು ಅದ್ರ ಸೆಂಟ್ರಲ್ಲಿ ಗ್ಯಾಪ್ ಮಾಡಿಕೊಂಡು ಯಾರಿಗೂ ಗೊತ್ತಾಗ್ದಿದ್ದಂಗೆ ಯಾವುದಾದ್ರೂ ಮಾಟ ಮಂತ್ರಕ್ಕೆ ಹೋಗಿ ಜ್ಯೋತಿಷಿಗಳನ್ನ ಭೇಟಿಯಾಗಿ ಸುತ್ತಿ ಹಾಕಿ ಧ್ಯಾನ ಕೇಂದ್ರಕ್ಕೆ ಹೋಗಿ ಮನೆಗೆ ಬರ್ತಾರೆ. ಹುಟ್ಟು ಕ್ರಿಶ್ಚಿಯನ್ಸ್. ಏನು ಪ್ರಯೋಜನ? ಅದೇ ಇದು ಯಾಕೆ ಬಂದ ಟಾಪಿಕ್ ನನಗೆ ಗೊತ್ತಿಲ್ಲ. ಏನಿವೆ, ಬಂದಿದ್ದೆಲ್ಲ ಒಳ್ಳೆಯದಕ್ಕೆ ಅಂತ ತಗೊಳ್ಳೋಣ. ಯಾಕೆಂದರೆ ನಾವು ಪ್ರಾರ್ಥನೆ ಮಾಡಿದ್ದೇನು, ದೇವರು ವೈಯಕ್ತಿಕವಾಗಿ ದೇವರೇ ಪ್ರತಿಯೊಬ್ಬರೊಂದಿಗೂ ಮಾತಾಡಿ ಅಂತ. ಅದರಿಂದ ಆನ್ಲೈನ್ನಲ್ಲೋ ಆಫ್ಲೈನಲ್ಲೋ ಇರುವವರಿಗೆ ನಮಗೆ ಬೇಕಿತ್ತಿದ್ದು. ಬೇಕಿತ್ತ ರೋಸಿಯಕ್ಕ? ಬೇಕಿತ್ತಲ್ವಾ? ದೇವರ ವಾಕ್ಯ ಇಡೀ ದೇಹಕ್ಕೆ. ಆ ದೇವರ ವಾಕ್ಯ ಯಾರು? ಯೇಸು ಒಳಗಡೆ ಬಂದರೆ ನಮ್ಮ ಕಣ್ಣು ಓಪನ್ ಆಗುತ್ತೆ, ಮನೋನೇತ್ರಗಳು ಓಪನ್ ಆಗುತ್ತೆ. ಆಗ ದೆವ್ವ ಕಾಣೋದಿಲ್ಲ, ಯೇಸು ಕಾಣ್ತಾರೆ. ನಿತ್ಯ ಜೀವ ಕಾಣಿಸುತ್ತೆ, ನಮಗೆ ಹೋಗಬೇಕಾದ ದಾರಿ ಕಾಣಿಸುತ್ತೆ, ಯಾವ ದಾರಿಯಲ್ಲಿ ನಡಿಬೇಕು ಅಂತ ಗೊತ್ತಾಗುತ್ತೆ. ದೇವರ ಪ್ರೀತಿ ಏನು ಅಂತ ನಮಗೆ ಅರ್ಥ ಆಗುತ್ತೆ, ವಿಶ್ವಾಸ ಅಂದರೆ ಏನು ಅಂತ ನಮಗೆ ಅರ್ಥ ಆಗುತ್ತೆ, ಮನುಷ್ಯರೆಲ್ಲ ಯಾರು ಅಂತ ನಮ್ಗೆ ಅರ್ಥ ಆಗುತ್ತೆ, ಯಾಕೆ ಬದುಕಬೇಕು ಭೂಮಿಯಲ್ಲಿ ಅಂತ ಅರ್ಥ ಆಗುತ್ತೆ, ಪ್ರಾರ್ಥನೆ ಯಾಕೆ ಮಾಡಬೇಕು ಅಂತ ಅರ್ಥ ಆಗುತ್ತೆ, ಆರಾಧನೆ ಯಾಕೆ ಮಾಡಬೇಕು ಅಂತ ಅರ್ಥ ಆಗುತ್ತೆ, ಬೈಬಲ್ ಯಾಕೆ ಓದಬೇಕು ಅಂತ ಅರ್ಥ ಆಗುತ್ತೆ, ಹಲ್ಲೆಲೂಯಾ ಯಾಕೆ ಹೇಳಬೇಕು ಅಂತ ಅರ್ಥ ಆಗುತ್ತೆ, ಚರ್ಚಿಗೆ ಯಾಕೆ ಹೋಗಬೇಕು ಅನ್ನೋದು ಆಗ ಅರ್ಥ ಆಗುತ್ತೆ. ಎಲ್ಲದಕ್ಕೂ ಅರ್ಥ ಇದೆ. ಅರ್ಥ ಆಗದೆ ಮಾಡಿ ಏನು ಪ್ರಯೋಜನ ಇಲ್ಲ. ಅರ್ಥ ಆಗದೆ ನೀವೇನಾದರೂ ಮಾಡಿದ್ರೆ ನಿಮ್ಮ ಆತ್ಮ ನಷ್ಟಪಟ್ಟು ಹೋಗೋ ಸಾಧ್ಯತೆ ಇದೆ, ಸತ್ತು ಹೋಗೋ ಸಾಧ್ಯತೆ ಇದೆ. ಸತ್ತಂದರೆ ಆ ರೀತಿ ಸಾವಲ್ಲ, ಅರ್ಥ ಆಗ್ಲಿಕ್ಕೆ ಹೇಳಿದ್ದು. ಫಾರ್ ಎಕ್ಸಾಂಪಲ್, ಇಲ್ಲೊಂದಿಷ್ಟು ಮಾತ್ರೆ ಇದೆ, ಒಂದು ಸುಮಾರು ಮಾತ್ರೆಗಳಿದೆ. ಈ ಮಾತ್ರೆಗಳು ಒಳ್ಳೆಯದೋ ಕೆಟ್ಟದೋ? ಒಳ್ಳೆಯದು. ಈಗ ಮಾತ್ರೆ ಯಾಕೆ ಅಂತ ಅರ್ಥ ಆಗದೆ ಇಲ್ಲಿರೋ ಮಾತ್ರೆನೆಲ್ಲ ಎತ್ತಿ ಮಾತ್ರೆ ಒಳ್ಳೆಯದು, ಮಾತ್ರೆ ಒಳ್ಳೆಯದಾ? ಇದನ್ನೆಲ್ಲ ಒಂದೊಂದೇ ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು, ಈ ರೀತಿ 4 ಮಾತ್ರೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ನುಂಗಿದ್ರೆ ಏನಾಗುತ್ತೆ? ನೆಕ್ಸ್ಟ್ ಡೇ ನಮ್ಮ ಮನೆಯ ಬಾಗಿಲಲ್ಲಿ, ಅಲ್ಲಿ ರೋಡ್ ಸೈಡಲ್ಲೆಲ್ಲ ಫ್ಲೆಕ್ಸಲ್ಲಿ ನಮ್ಮ ಫೋಟೋ ಬಂದಿರುತ್ತೆ. ಫ್ಯೂನ್ರಲ್ ಮಾಸ್ ಟೈಮಿಂಗ್ಸ್ ಹಾಕಿರ್ತಾರೆ, ದುಃಖ ತಪ್ತರು ಕುಟುಂಬದವರು ಅಂತ. ಅದೇ ಥರನೇ ಹಲ್ಲೆಲೂಯಾನು ಡೇಂಜರೇ. ಅದು ಯಾವ ಥರ ಡೇಂಜರ್ ಅಂತ ಈಗ ಹೇಳಲ್ಲ, ಡೇಂಜರೇ ಅಂತ ನಿಮ್ಮ ತಲೆಗೆ ಹೋಗಲಿ. ಫಸ್ಟ್ ಚರ್ಚಿಗೆ ಹೋಗೋದು ಡೇಂಜರೇ. ಯಾವ ಥರ ಡೇಂಜರ್ ಅಂತ ಯಾರಿಗಾದ್ರೂ ಡೌಟ್ ಇದ್ರೂ ವೈಯಕ್ತಿಕವಾಗಿ ಕೇಳಿ, ಆಮೇಲೆ ಹೇಳ್ತೀನಿ ಯಾವ ಥರ ಡೇಂಜರ್ ಅಂತ. ನಿಮ್ಮನ್ನು ನರಕಕ್ಕೆ ಕರ್ಕೊಂಡು ಹೋಗುತ್ತೆ, ಅಷ್ಟರ ಮಟ್ಟಿಗೆ ಡೇಂಜರ್. ಮಾತ್ರ ಅದು ಹೇಳಿದ್ನಲ್ಲ, ಅದೇ ಥರನೇ ಡಿಸೆಪ್ಷನ್. ಹಾಗಾದ್ರೆ ಚರ್ಚಿಗೆ ಹೋಗೋದಪ್ಪ
ಅದಕ್ಕೆ ಮುಂಚಿತವಾಗಿ ನಾನು ಹೇಳಿದ್ನಲ್ಲ, ಕಣ್ಣು ಓಪನ್ ಇದ್ದರೆ ಯಾಕೆ ಚರ್ಚಿಗೆ ಹೋಗ್ತಾ ಇದೆಯಾ ಅಂತ ನಿನಗೆ ಅರ್ಥ ಆಗುತ್ತೆ. ಅರ್ಥ ಆಗದೆ ಹೋಗೋದು ಡೇಂಜರ್. ಅರ್ಥ ಆಗದೆ ಎಲ್ಲದೂ ಡೇಂಜರೇ, ಪ್ರಾರ್ಥನೆಯೂ ಡೇಂಜರೇ. ಈಗ ಎಲ್ಲರ ತಲೆನಲ್ಲೂ ಏನೋ ಸ್ವಲ್ಪ ಯೋಚನೆ ಬರ್ತಾ ಇದೆ. ಅದೇ ಯೋಚನೆಯಲ್ಲೇ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಒಂದು ಸಂಶಯ ತಗೊಂಡೇ ಹೋಗೋಣ. ಮನೆಯಲ್ಲಿ ಹೋಮ್ವರ್ಕ್, ಮನೆಗೆ ಹೋಗಿ ಸ್ವಲ್ಪ ವರ್ಕ್ ಮಾಡಿ. ಇಲ್ಲಾಂದರೆ ನಾವು ಸುಮ್ಮನೆ ಕೈ ತಟ್ಟಿ ಚೆನ್ನಾಗಿತ್ತು, ಬೋಧನೆ ಚೆನ್ನಾಗಿತ್ತು, ಹಾಡು ಚೆನ್ನಾಗಿತ್ತು, 3 ದೆವ್ವ ಹೋಯಿತು, ತಲೆನೂ ಹೋಯ್ತು, ಮೈಕೈನೂ ಹೋಯ್ತು ಅಂತ ಮನೆಗೆ ಹೋಗ್ತೀರಿ. ನೀವು ಮನೆಗೆ ಹೋದ್ಮೇಲೆ ಸ್ವಲ್ಪ ಥಿಂಕ್ ಮಾಡಬೇಕು, ಯೋಚನೆ ಮಾಡಬೇಕು. ಯಾಕೆ ಹೇಳಿದರು ಇದು ಡೇಂಜರ್ ಅಂತ? ಇದು ಹೇಗೆ ಡೇಂಜರ್ ಆಗುತ್ತೆ? ಒಂದೇ ಸರಿ ನನ್ನ ಕೇಳಬೇಡಿ. ನೀವು ಸುಮಾರು ಒಂದು ವಾರ ಎಲ್ಲ ಟ್ರೈ ಮಾಡಿ, ಬೈಬಲ್ ಓದಿ. ಸುಮಾರು ಜನ ಕರಿಸ್ಮ್ಯಾಟಿಕ್ ಅವ್ರು ಇದ್ದಾರಲ್ಲ, ಬೋಧಕರು, ಎಲ್ಲರನ್ನೂ ಕೇಳ್ತಾ ಬನ್ನಿ ಒಂದು ಕಡೆಯಿಂದ, ಇದು ಹೆಂಗೆ ಡೇಂಜರ್ ಆಗುತ್ತೆ ಅಂತ. ಯಾರೆಲ್ಲ ಏನೆಲ್ಲ ಹೇಳ್ತಾರೆ, ಎಲ್ಲ ಡಾಕ್ಟ್ರು ಸುತ್ತಿ ಬಳಸಿಲ್ಲ. ಕೆಲವರು ಹೇಳ್ತಾರಲ್ಲ, ನಾವು ಯೇಸು ಹತ್ರ ಬಂದಾಗ ನಮಗೆ ಸೌಖ್ಯ ಸಿಕ್ತು. ಮೊದಲು ಎಲ್ಲ ದೇವ್ರ ಹತ್ರನೂ ಹೋದ್ವಿ, ಎಲ್ಲ ಮಂತ್ರವಾದಿಗಳ ಹತ್ರ ಹೋದ್ವಿ, ಎಲ್ಲೂ ಆಗಲಿಲ್ಲ. ಲಾಸ್ಟಿಗೆ ಜೀಸಸ್ ಹತ್ರ ಬಂದಾಗ ನಮಗೆ ಈ ಅದ್ಭುತ ಆಯಿತು. ಅದಕ್ಕೆ ನಾವು ಅದು ಯೇಸುನ ನಂಬುತ್ತಾ ಇದ್ದೀವಿ. ಹಾಗೆ ಕೆಲವರು ಹೇಳ್ತಾರಲ್ಲ, ಹಾಗೆ ನೀವೆಲ್ಲ ಸುತ್ತಿ ಲಾಸ್ಟಿಗೆ ಬನ್ನಿ, ಯೇಸು ಇರ್ತಾರೆ ಯಾವಾಗಲೂ. ಟ್ರೂತ್ ಈಸ್ ಆಲ್ವೇಸ್ ಟ್ರೂತ್, ಓನ್ಲಿ ಟ್ರೂತ್ ಕ್ಯಾನ್ ಸೆಟ್ ಅಸ್ ಫ್ರೀ. religiosity cannot set you free. People cannot set you free. Wisdom of this world cannot set you free. Only the truth, Jesus, can set us free. ಯೇಸು ಮಾತ್ರನೇ ಸತ್ಯ ಮಾತ್ರನೇ ಸ್ವಾತಂತ್ರ್ಯ ಕೊಡಲಿಕ್ಕಾಗುತ್ತೆ. ಪ್ರಾರ್ಥಿಸೋಣ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ದೇವರಿಗೊಂದು ಸ್ತೋತ್ರ ಗೀತೆ ಹೇಳಿ ಈ ಪ್ರಾರ್ಥನೆಯನ್ನು ನಾವು ಮುಗಿಸೋಣ. ಒಳ್ಳೆಯ ದೇವರೇ, ನಮ್ಮನ್ನು ಅಪಾರವಾಗಿ ಪ್ರೀತಿಸುವಂಥ ನಮ್ಮ ತಂದೆಯೇ, ಕೋಟಿ ಕೋಟಿ ಸ್ತೋತ್ರ ಅಪ್ಪ. ನಮಗೆಲ್ಲರಿಗೂ ಸಂಪೂರ್ಣ ಸೌಖ್ಯವನ್ನು ಕೊಡೋದಕ್ಕಾಗಿ, ಪಾಪದಿಂದ ಬಿಡುಗಡೆ ಮಾಡಿ, ಶಾಪದಿಂದ ಬಿಡುಗಡೆ ಮಾಡಿ, ನಮ್ಮ ಆತ್ಮ ಪ್ರಾಣ ಶರೀರದಲ್ಲಿ ಕ್ರಿಸ್ತ ಯೇಸುವನ್ನೇ ಸೌಖ್ಯವಾಗಿ ಅನುಭವಿಸುವಂತೆ ನೀವು ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮಲ್ಲಿದ್ದ ಪಾಪವನ್ನು ನಾಶ ಮಾಡಲು, ಪಾಪ ಎಂಬ ರೋಗವನ್ನು ನಮ್ಮಿಂದ ತೆಗೆದುಹಾಕಲು, ಶಾಪ ಎಂಬ ರೋಗವನ್ನು ನಮ್ಮಿಂದ ತೆಗೆದುಹಾಕಲು ಯೇಸುವೆ, ಶಿಲುಬೆಯ ಮೇಲೆ ನಮಗೋಸ್ಕರ ನೀವು ಗಾಯಗೊಂಡಿರಿ. ಪಾಪದ ನಿಮಿತ್ತವಾಗಿ ಗಾಯಗೊಂಡಿರಿ, ಮರಣವನ್ನು ಅನುಭವಿಸಿದ್ದೀರಿ. ಪಾಪದ ವೇತನ ಮರಣ. ಆದರೆ ಯೇಸು ಕ್ರಿಸ್ತರ ಮುಖಾಂತರ ವಿಶ್ವಾಸ ಇಟ್ಟ ಪ್ರತಿಯೊಬ್ಬರಿಗೂ ದೇವರು ಮರಣವನ್ನು ನಾಶಪಡಿಸಿ ನಿತ್ಯವಾದ ಜೀವವನ್ನು ಕೊಟ್ಟಿದ್ದಾರೆ. ಪಿತನೇ, ಆ ನಿತ್ಯ ಜೀವಕ್ಕಾಗಿ ಸ್ತೋತ್ರ. ನಮ್ಮಲ್ಲಿದ್ದ ಮರಣವನ್ನ ನಾಶ ಮಾಡಿದ್ದ ನಿಮ್ಮ ಶುಭ ಸಂದೇಶಕ್ಕಾಗಿ ಸ್ತೋತ್ರ. ಮೃತ್ಯು ಶಕ್ತಿಯನ್ನು ನಾಶಗೊಳಿಸಿ ಅಮರ ಜೀವವನ್ನು ನಮಗೆ ತಂದುಕೊಟ್ಟ ನಿಮ್ಮ ಶುಭ ಸಂದೇಶಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ನಾವು ನಂಬುತ್ತಾ ಇದ್ದೇವೆ ಅಪ್ಪ, ನೀವು ಕಳುಹಿಸಿಕೊಟ್ಟ ವಿಮೋಚಕನನ್ನ, ಉದ್ಧಾರಕನನ್ನ, ರಕ್ಷಕನನ್ನ ನಾವು ನಂಬ್ತಾ ಇದ್ದೇವೆ. ಯೇಸು ಕ್ರಿಸ್ತನು ನನ್ನ ಬದಲಿಗೆ ಶಿಲುಬೆ ಮೇಲೆ ಜಡಿಯಲ್ಪಟ್ಟನು. ಯೇಸು ಕ್ರಿಸ್ತನು ನನ್ನ ಬದಲಿಗೆ ಶಾಪ ಸ್ವರೂಪಿಯಾದನು. ಯೇಸು ಕ್ರಿಸ್ತನು ನನ್ನ ಬದಲಿಗೆ ಆ ದಂಡನೆಗೆ ಒಳಗಾದನು, ಆ ತೀರ್ಪಿಗೆ ಒಳಗಾದನು. ಅದರ ನಿಮಿತ್ತವಾಗಿ ನನ್ನನ್ನು ವಿಮೋಚಿಸಿದನು ಎಂದು ನಾನು ನಂಬ್ತೇನೆ. ನಾನು ಪಾಪಿ ಸ್ವಾಮಿ, ಐ ಆಮ್ ಎ ಸಿನ್ನರ್. ಈ ಮಹಾಪಾಪಿಯ ಮೇಲೆ ಮಹಾ ಕರುಣೆ ತೋರಿ ಕೃಪೆಯಾಗಿ ಪಾಪಕ್ಷಮೆ ಕೊಟ್ಟ ದೇವರೇ, ಕೋಟಿ ಕೋಟಿ ಸ್ತೋತ್ರ. ಆತ್ಮದಲ್ಲಿ ಸತ್ತು, ಆತ್ಮದಲ್ಲಿ ಕುರುಡನಾಗಿದ್ದ ನನಗೆ, ಪ್ರಾಣಿಯಾಗಿ ಬದುಕುತ್ತಿದ್ದ ನನ್ನನ್ನು ದತ್ತು ಮಗನಾಗಿ ದೇವರೇ, ನಿಮ್ಮ ಸ್ವಂತ ಮಗನಾಗಿ ನನ್ನನ್ನು, ಮಗಳಾಗಿ ನನ್ನನ್ನು ಅಂಗೀಕರಿಸಿದಕ್ಕಾಗಿ ಸ್ತೋತ್ರ. ಪುತ್ರನ ಜೀವವನ್ನು ನನಗೆ ಕೊಟ್ಟು ನನ್ನನ್ನು ಅಮರಳನ್ನಾಗಿ ಮಾಡಿದಕ್ಕಾಗಿ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಇಂಥ ಜೀವವನ್ನು ಕೊಟ್ಟಂತ ಪರಿಶುದ್ಧಾತ್ಮನೇ, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸೈತಾನನ ಅಧೀನದಲ್ಲಿದ್ದ ನನ್ನನ್ನು ಸ್ವರ್ಗದ ದೇವರ ಅಧೀನಕ್ಕೆ ಬರುವಂತೆ ಮಾಡಿದ ಯೇಸುವಿನ ಪರಿಶುದ್ಧ ರಕ್ತವೇ ಸ್ತೋತ್ರವಾಗಲಿ.
ಎಲ್ಲ ಕಳಂಕವನ್ನು ತೊಳೆದು, ಅಶುದ್ಧತೆಯನ್ನು ತೊಳೆದು ನನ್ನನ್ನು ಸಂಪೂರ್ಣವಾಗಿ ಪವಿತ್ರೀಕರಿಸಿದ ಯೇಸುವಿನ ಪವಿತ್ರ ರಕ್ತವೇ, ನಿಮಗೆ ಸ್ತೋತ್ರವಾಗಲಿ ಯೇಸುವೆ. ನೀವು ರಕ್ತ ಸುರಿಸದೇ ಇದ್ದಿದ್ದರೆ, ನೀವು ರಕ್ತ ಮಾಂಸಧಾರಿಯಾಗಿ ಬಾರದೆ ಹೋಗಿದ್ದರೆ, ನಿಮ್ಮ ರಕ್ತ ಚೆಲ್ಲಲ್ಪಡದೆ ಹೋಗಿದ್ದರೆ ನಾನು ಅಶುದ್ಧನಾಗಿ ಉಳಿತಾ ಇದ್ದೆ ಸ್ವಾಮಿ. ಆದರೆ ನೀವು ನಿಮ್ಮ ರಕ್ತವನ್ನು ಚೆಲ್ಲಿದ್ದರಿಂದ ಮಾತ್ರ ನಾನು ಶುದ್ಧನಾಗಿದ್ದೇನೆ. ನಿಮ್ಮ ರಕ್ತದಿಂದ ನನ್ನನ್ನು ಶುದ್ಧೀಕರಿಸಿ, ನಿನ್ನ ಆತ್ಮನಿಂದ ನನ್ನನ್ನು ಪವಿತ್ರೀಕರಿಸಿ, ನನ್ನನ್ನು ಪ್ರತ್ಯೇಕಿಸಿದ ಪವಿತ್ರಾತ್ಮ ದೇವರೇ, ಕರ್ತನಾದ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ಈ ಒಂದು ಸಮಯದಲ್ಲಿ ಅಪ್ಪ ತಂದೆಯೇ, ನಿಮ್ಮ ವಾಕ್ಯವನ್ನು ನೀವು ಈಗಾಗಲೇ ಕಳುಹಿಸಿದ್ದೀರಿ ಅಪ್ಪ. ನಿಮ್ಮ ವಾಕ್ಯವನ್ನು ಕಳುಹಿಸಿ ನಮ್ಮನ್ನು ಗುಣಪಡಿಸಿದ್ದೀರಿ ಅಪ್ಪ. ಯಾರೆಲ್ಲ ಯಾವುದೆಲ್ಲ ಆತ್ಮಿಕವಾದ ಬಂಧನದಲ್ಲಿದ್ದಾರೋ ಅವರೆಲ್ಲರನ್ನ ನೀವು ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಬಿಡುಗಡೆಗೊಳಿಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಸತ್ಯದ ಅರಿವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಕರ್ತನೆ, ನಮ್ಮನ್ನು ಪ್ರೀತಿಸಿ ಒಂದು ಸ್ಥಳದಲ್ಲಿ ಒಟ್ಟಾಗಿ ಸೇರಿಸಿ ನಮ್ಮ ಅಂತರಂಗದಲ್ಲಿದ್ದಂಥ ಭಾರವನ್ನು ತೆಗೆದು ಹಾಕಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಅಂತರಂಗದಲ್ಲಿದ್ದ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಗೊಂದಲವನ್ನು ತೆಗೆದು ಹಾಕಿದ್ದಕ್ಕಾಗಿ ಸ್ತೋತ್ರ. ನಮ್ಮಲ್ಲಿದ್ದ ಅವಿಶ್ವಾಸವನ್ನು ಲಯ ಮಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಶರೀರದಲ್ಲಿದ್ದಂಥ ಎಲ್ಲ ರೋಗಗಳನ್ನು ನೀವು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮ ಮನಸ್ಸಿನಲ್ಲಿದ್ದ ಭಯವನ್ನು ತೆಗೆದು ಹಾಕಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಮಗೆ ಬೇಕಾದಂಥ ಬಲವನ್ನು ನಮ್ಮ ಆತ್ಮ ಪ್ರಾಣ ದೇಹದಲ್ಲಿ ನೀವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಯೇಸುವೆ, ಪಾಪದ ನಿಮಿತ್ತ ಬಂದ ಎಲ್ಲ ರೋಗಗಳನ್ನು ನೀವು ಗುಣಪಡಿಸಿದ್ದೀರಿ ಅಪ್ಪ. ನಿನ್ನ ಪಾಪಗಳು ಕ್ಷಮಿಸಲಾಗಿದೆ. ವಿಶ್ವಾಸ ಇಡು ಸಹೋದರ. ಯಾರೆಲ್ಲ ರೋಗಿಗಳಿದ್ದೀರೋ ವಿಶ್ವಾಸ ಇಡಿ. ಯೇಸು ನಿಮ್ಮ ಪಾಪಗಳನ್ನು ಕ್ಷಮಿಸಿದ್ದಾರೆ ಎಂದು ನಂಬಿ, ಯೇಸು ಕೊಟ್ಟ ಪಾಪ ಕ್ಷಮೆಯಲ್ಲಿ ನಂಬಿಕೆ ಇಡಿ. ಅವರ ರಕ್ತದಿಂದ ನಿಮ್ಮ ಪಾಪ ಪರಿಹಾರವಾಗಿದೆ ಎಂದು ನಂಬಿ ಪಾಪಕ್ಕೆ ವಿಮುಖರಾಗಿ ದೇವರ ಹತ್ರ ಕ್ಷಮೆ ಕೇಳಿ ಹೃದಯವನ್ನು ದೇವರ ಕಡೆಗೆ ತಿರುಗಿಸಿ, ಯೇಸು ಕೊಡುವ ಸಂಪೂರ್ಣವಾದ ಸ್ವಸ್ಥತೆಯನ್ನು, ಮನಸ್ಸಿನ ಸಮಾಧಾನವನ್ನು, ಹೊಸ ಬಲವನ್ನು ಯೇಸು ಕ್ರಿಸ್ತರ ಮುಖಾಂತರ ಯೇಸು ನಾಮದಲ್ಲೇ ವಿಶ್ವಾಸದಿಂದ ಸ್ವೀಕಾರ ಮಾಡಿ. ಪ್ರಾರ್ಥನೆಯಲ್ಲಿ ಕೇಳಿದ್ದನ್ನು ನೀವು ಪಡೆದಾಯಿತು. ಥ್ಯಾಂಕ್ ಯು ಫಾದರ್. ಮತ್ತೊಮ್ಮೆ ನಮ್ಮನ್ನು ಬಲಪಡಿಸಿದ ಕರ್ತನೆ, ಶಕ್ತಿಪಡಿಸಿದ ಕರ್ತನೆ, ನಿಮಗೆ ಸ್ತೋತ್ರ ಅಪ್ಪ. ಶಾಶ್ವತ ಕೃಪೆಯಿಂದ ಶಾಶ್ವತ ಮಹಿಮೆಗೆ ನಮ್ಮನ್ನು ಕರೆದಾತನೇ ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಎಲ್ಲರೂ ಸ್ತುತಿ ಮಾಡೋಣ, ದೇವರಿಗೆ ಸ್ತೋತ್ರ ಮಾಡೋಣ. ಹೃದಯಾಂತರಾಳದಿಂದ ದೇವರಿಗೆ ಸ್ತೋತ್ರ ಮಾಡಿರಿ ಎಂದು ದೇವರ ವಾಕ್ಯ ಹೇಳ್ತದೆ. ಯಾರೆಲ್ಲ ಮುಕ್ತಿ ಪಡೆದಿದ್ದೀರೋ, ಯಾರೆಲ್ಲ ವಿಶ್ವಾಸ ಇಟ್ಟಿದ್ದೀರೋ, ನೀವು ಸ್ತುತಿ ಮಾಡದೆ ಇರ್ಲಿಕ್ಕೆ ಆಗೋದಿಲ್ಲ. ವಿಶ್ವಾಸದಿಂದ ಸ್ತುತಿಸೋಣ. ವಿಶ್ವಾಸಿಗಳು ಸ್ತುತಿ ಮಾಡಲಿ. ಸಾಂಪ್ರದಾಯಿಕವಾಗಿ ಬೇಡ, ಹೃದಯದಿಂದ ವಿಶ್ವಾಸದ ಸ್ತುತಿ ಬರಲಿ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಸ್ತೋತ್ರ, 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 ಸ್ತೋತ್ರ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಥ್ಯಾಂಕ್ ಯು ಅಪ್ಪ. ಸ್ತೋತ್ರ, 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 ಸ್ತೋತ್ರ ಅಪ್ಪ. ಹಲ್ಲೆಲೂಯಾ.